It's a joy to worship the Lord this morning along with you in this church. ನಿಮ್ಮೆಲ್ಲರ ಜೊತೆ ಮುಂಜಾನೆ ವೇಳೆಯಲ್ಲಿ ದೇವರನ್ನ ಆರಾಧಿಸುವಂತದ್ದು ಬಹಳ ಸಂತೋಷವಾದ ವಿಷಯ. The Bible says the habitation of God is among his people. ದೇವರ ವಾಕ್ಯ ಹೇಳುತ್ತದೆ ದೇವರ ಸಾನ್ನಿಧ್ಯವು ತನ್ನ ಜನರ ಮಧ್ಯದಲ್ಲಿದೆ ಎಂಬುದಾಗಿ. We don't come to church on a Sunday morning because it is mandatory. We come to church because it's our birthright. ನಾವು ಸಭೆಗೆ ಭಾನುವಾರ ಬರುವಂತದ್ದು ಏನೋ ಒತ್ತಾಯಪೂರ್ವಕವಾಗಲ್ಲ, ಆದರೆ ಅದು ನಮ್ಮ ಹುಟ್ಟದಿಂದ ಬಂದಂತ ಹಕ್ಕು, ಆದ್ರಿಂದ ನಾವು ಬರ್ತೇವೆ. Church is a family. ಸಭೆಯು ಒಂದು ಕುಟುಂಬ. Church is not an organization, it is an organism. ಸಭೆ ಅನ್ನೋದು ಒಂದು ಸಂಸ್ಥೆ ಅಲ್ಲ, ಅದು ಒಂದು ಜೀವ ತುಂಬಿದ ವಿಷಯವಾಗಿದೆ. It is the living body of Christ. ಅದು ಜೀವವುಳ್ಳ ಕ್ರಿಸ್ತನ ದೇಹವಾಗಿದೆ. I believe when the church became an organization, that is where the church saw the first defeat. ಯಾವಾಗ ಒಂದು ಸಭೆ ಸಂಸ್ಥೆ ಆಯಿತು, ಅಲ್ಲೇ ಸಭೆ ತನ್ನ ಮೊದಲ ಸೋಲನ್ನು ಅನುಭವಿಸಬೇಕಾಯಿತು. It's called the body of Christ, not the organization of Christ. ಈ ಸಭೆಯನ್ನ ಸತ್ಯವೇದವು ಕ್ರಿಸ್ತನ ದೇಹ ಅಂತ ಕರೆಯುತ್ತೆ ಹೊರತು ಅದು ಕ್ರಿಸ್ತನ ಸಂಸ್ಥೆ ಅಂತ ಕರೆಯೋದಿಲ್ಲ. And I believe the basic fabric of the church is relationships. ಈ ಸಭೆಯ ಒಂದು ಮುಖ್ಯ ವಿಷಯ ಏನಂದ್ರೆ ಸಂಬಂಧಗಳು. If you cannot have healthy spiritual relationships in the church, there's something wrong with you. ಸಭೆಯಲ್ಲಿ ಒಂದು ಒಳ್ಳೆ ಆರೋಗ್ಯ ಇಲ್ಲದೆ ಇದ್ರೆ, ಒಬ್ಬರೊಟ್ಟಿಗೆ ಒಬ್ಬರಿಗೆ ಸಂಬಂಧ ಇಲ್ಲದೆ ಹೋದ್ರೆ ಸಭೆಯಲ್ಲಿ ಒಳ್ಳೆ ಆರೋಗ್ಯ ಇಲ್ಲ ಅಂತ ಅರ್ಥ. Many people like to go to big churches because they can go for 20 years and do not know their neighbor. ನಾವು ಅನೇಕರು ದೊಡ್ಡ ದೊಡ್ಡ ಸಭೆಗಳಿಗೆ ಹೋಗಿ ಬಯಸ್ತಾರೆ, ಯಾಕಂದ್ರೆ ಪಕ್ಕದಲ್ಲಿರೋರು ಕೂಡ ಅವ್ರಿಗೆ ಗೊತ್ತಿರೋದಿಲ್ಲ, ಅವ್ರ ಹೆಸರು ಅಂತ ಕೂಡ ಗೊತ್ತಿರೋದಿಲ್ಲ. People like to go like that. ಆ ರೀತಿ ಹೋಗೋದಕ್ಕೆ ಜನರು ಬಯಸ್ತಾರೆ. They sneak in and sneak out. ಅವರು ಬಚ್ಚಿಕೊಂಡು ಹೋಗ್ತಾರೆ, ಬಚ್ಚಿಟ್ಕೊಂಡು ಆಚೆ ಬರ್ತಾರೆ. And I believe there is not a church. ಅದು ಒಂದು ಸಭೆ ಅಲ್ಲ ನನ್ನ ಪ್ರಕಾರ. Church is a place where you connect. ಸಭೆ ಅಂದ್ರೆ ಬೇರೆಯವರೊಟ್ಟಿಗೆ ನಾವು ಕನೆಕ್ಷನ್ ಇಟ್ಕೊಳ್ಳುವಂತ ಸ್ಥಳ. Where you are accountable. ಬೇರೆಯವರಿಗೆ ನಾವು ಲೆಕ್ಕ ಒಪ್ಪಿಸುವಂತ ಜನ. Where you are mentored. ಬೇರೆಯವರಿಂದ ಮೆಂಟರಿಂಗ್ಗೆ ಒಳಗಾಗುವ ಜನರು. Where you are nurtured. ಅಲ್ಲಿ ನಾವು ಬೆಳೆಯುತ್ತೇವೆ. So I pray that this church will have strong relationships among you. ಈ ಸಭೆಯಲ್ಲಿ ಪ್ರತಿಯೊಬ್ಬರು ಕೂಡ ಒಬ್ಬರೊಟ್ಟಿಗೆ ಒಳ್ಳೆಯ ಸಂಬಂಧಗಳನ್ನ ಒಳಗೊಂಡಿರುವ ಸಭೆ ಆಗಬೇಕೆಂಬುದಾಗಿ ನನ್ನ ಬಯಕೆಯಾಗಿದೆ. The moment they say amen, don't run away to your house. ಆಮೆನ್ ಹೇಳ್ತಿದ್ದಂಗೆ ಮನೆಗಳು ಓಡೋಗಬಾರದು. Speak to somebody. ಬೇರೆಯವರಿಗೆ ಮಾತಾಡಿ. Smile at somebody. ನಗಿ. Say a word of encouragement to somebody. ಬೇರೆಯವರನ್ನು ಉತ್ತೇಜಿಸಿ. Hallelujah. Hallelujah. Can you give a smile? Some of you are staring at me. ಕೆಲವರು ನನ್ನ ಹಾಗೆ ನೋಡ್ತಾ ಇದ್ದಾರೆ, ನಗರಿ ಸ್ವಲ್ಪ. Thank you. Yeah, for the past 2 days we've been having a wonderful time in God's presence. ಕಳೆದ 2 ದಿನಗಳಿಂದ ದೇವರ ಸನ್ನಿಧಿಯಲ್ಲಿ ಉತ್ತಮವಾದ ಸಮಯವನ್ನು ಹೊಂದಿಕೊಂಡಿದ್ದೇವೆ. And I pray that this morning and this evening will also be one of the time where God will come down and manifest himself. ಈ ಮುಂಜಾನೆ ವೇಳೆ ಕೂಡ ಸಂಜೆ ಕೂಡ ದೇವರು ವಿಶೇಷವಾದ ರೀತಿಯಲ್ಲಿ ನಮ್ಮ ಮಧ್ಯದಲ್ಲಿ ಪ್ರಕಟಿಸಿಕೊಳ್ಳುವಂತೆ ನಾವು ಬಯಸುತ್ತೇವೆ. God is not obligated for your presence, but God is obligated to your expectations. ದೇವರು ನೀವು ಅನ್ಕೊಂಡ ರೀತಿಯಲ್ಲಿ ಕಾರ್ಯ ಮಾಡೋದಿಲ್ಲ, ಆದರೆ ದೇವರು ನಾವು ಎಷ್ಟು ಬಯಸ್ತೇವೋ ಅದಕ್ಕೆ ಆಧಾರವಾಗಿ ಕಾರ್ಯ ಮಾಡ್ತಾನೆ. Just because you come and sit doesn't mean it will change. ನೀವು ಬಂದು ಕೂತ್ಕೊಳ್ಳೋಷ್ಟು ಮಾತ್ರಕ್ಕೆ ಎಲ್ಲ ಬದಲಾವಣೆ ಆಗುತ್ತೆ ಅನ್ಕೊಳ್ಬೇಡಿ. What is your expectation of God in your life today? ದೇವರಿಂದ ನೀವು ಇವತ್ತು ಏನನ್ನ ಎದುರು ನೋಡ್ತಾ ಇದ್ದೀರಾ? If you're not having expectation, you're sitting in the wrong place. ನಿಮ್ಮಲ್ಲಿ ಎದುರು ನೋಡುವಿಕೆ ಇಲ್ಲ ಅಂದ್ರೆ ತಪ್ಪಾದ ಸ್ಥಳದಲ್ಲಿ ನೀವು ಕುಳಿತಿದ್ದೀರಾ ಅಂತ ಅರ್ಥ. Jesus says, your faith has made you whole. ಯೇಸು ಸ್ವಾಮಿ ಅನೇಕ ಸಾರಿ ಹೇಳಿದ್ರು, ನಿಮ್ಮ ನಂಬಿಕೆ ನಿಮ್ಮನ್ನು ಸ್ವಸ್ಥತೆ ಮಾಡಿತು. If you believe, you will see the glory of God. ನೀವು ನಂಬುವುದಾದರೆ ದೇವರ ಮಹಿಮೆಯನ್ನ ಕಾಣುವಿರಿ. Which means every miracle, it is God partnering with you and me. ದೇವರು ಮಾಡುವ ಪ್ರತಿಯೊಂದು ಅದ್ಭುತವು ದೇವರು ನಮ್ಮೊಟ್ಟಿಗೆ ಮಾಡುವಂತ ಕಾರ್ಯವಾಗಿದೆ. Hallelujah. Hallelujah. Today I want to talk to you about open heavens. ಇವತ್ತು ತೆರೆದ ಪರಲೋಕ ಕುರಿತು ನಾನು ಮಾತಾಡಕ್ಕೆ ಬಯಸ್ತೇನೆ. Open heavens is not for something for very spiritual people. ಈ ತೆರೆದ ಪರಲೋಕ ಅನ್ನೋದು ಬಹಳ ಆತ್ಮಿಕವಾದ ಜನರಿಗಲ್ಲ, ಅದು. It is for every child of God. ಇದು ದೇವರ ಪ್ರತಿಯೊಂದು ಮಗು ಕೂಡ ಆಗಿದೆ. The greatest ministry found on this world was the ministry of Jesus Christ. ಈ ಲೋಕದಲ್ಲಿ ಅತಿ ಉನ್ನತವಾದ ಸೇವೆ ಅಂದ್ರೆ ಯೇಸುವಿನ ಸೇವೆ ಆಗಿತ್ತು. Every man and every woman is limited, is at fault. ಪ್ರತಿ ಮನುಷ್ಯರು ಕೂಡ ಹೆಂಗಸಾಗಿರಬಹುದು ಗಂಡಸಾಗಿರಬಹುದು, ಅವರ ಲೋಪಗಳಿರ್ತವೆ. But the life of Jesus was such a perfected life. ಆದರೆ ಯೇಸುವಿನ ಜೀವಿತ ಬಹಳ ಪರಿಪೂರ್ಣವಾದ ಜೀವಿತವಾಗಿತ್ತು. He is our role model. ಆತನೇ ನಮ್ಮ ಮಾದರಿಯಾಗಿದ್ದಾನೆ. No one can pinpoint a fault at him. ಆತನ ಬೆರಳು ತೋರಿಸಿ ಅದರಲ್ಲಿ ತಪ್ಪು ಕಂಡುಹಿಡಿಯೋರು ಯಾರು ಕೂಡ ಇಲ್ಲ. His ministry was so successful. ಆತನ ಸೇವೆ ಬಹಳ ಯಶಸ್ವಿಯಿಂದ ಕೂಡಿತ್ತು. One of the statesmen, Jesus said, I came to do the will of my Father. ಯೇಸು ಹೇಳಿದ ಒಂದು ಮಾತೇನೆಂದರೆ, ನಾನು ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕೋಸ್ಕರ
ಸೇವೆಗೋಸ್ಕರ ಬಂದಿದ್ದೇನೆ. And he did the will of the Father until the point of death. ಆದ್ರೆ ಸಾಯುವ ತನಕ ದೇವರ ಚಿತ್ತವನ್ನು ನೆರವೇರಿಸಿದಂತ ವ್ಯಕ್ತಿ ಆತನಾಗಿದ್ದ. And on the cross he victoriously said, it is finished. ಶಿಲುಬೆಯಲ್ಲಿ ಆತನ ಜಯಘೋಷವನ್ನು ಹಾಕುತ್ತಾ ಇಲ್ಲಿಗೆ ಮುಗಿಯಿತು ಎಂಬುದಾಗಿ ಹೇಳಿದನು. Death is a sign of victory for a child of God. ದೇವರ ಮಗುವಿಗೆ ಮರಣ ಅನ್ನೋದು ಅದು ಜಯಘೋಷದ ವಿಷಯವಾಗಿದೆ. Jesus made death as a victory on the cross. ಯೇಸು ಮರಣವನ್ನ ಜಯದ ವಿಷಯವನ್ನಾಗಿ ಮಾರ್ಪಡಿಸಿದ. How was that possible? ಅದು ಯಾವ ರೀತಿಯಲ್ಲಿ ನಡೆಯಿತು? We know why. ನಮಗೆ ಗೊತ್ತು ಯಾಕೆ? Because Jesus walked under open heavens. ಯಾಕಂದ್ರೆ ಯೇಸು ತೆರೆದ ಪರಲೋಕದ ಕೆಳಗೆ ನಡೆದಂತ ವ್ಯಕ್ತಿಯಾಗಿದ್ದ. God created man and woman. ದೇವರು ಗಂಡು ಹೆಣ್ಣನ್ನ ಸೃಷ್ಟಿ ಮಾಡಿ. Let me go to Genesis 1:28. ಆದಿಕಾಂಡ 1:28ಕ್ಕೆ ಹೋಗಲು ಬಯಸ್ತೇನೆ. If you have to know the heart of God, you need to go to the beginning. ದೇವರ ಹೃದಯವನ್ನ ತಿಳ್ಕೊಳ್ಳಬೇಕಾದ್ರೆ ನೀವು ಆದಿಯ ವಿಷಯಕ್ಕೆ ಹೋಗಬೇಕಾಗುತ್ತೆ. The Bible says, someone said like this, the Bible begins in a wedding and ends in a wedding. ದೇವರ ವಾಕ್ಯ ಹೇಳ್ತದೆ ಈ ಲೋಕವು ಮದುವೆಯಿಂದ ಪ್ರಾರಂಭವಾಗಿ ಮದುವೆಯಿಂದನೇ ಅಂತ್ಯಗೊಳ್ಳುತ್ತೆ ಎಂಬುದಾಗಿ. It begins with the wedding of Adam and Eve. ಅಲ್ಲಿ ಆದಾಮ ಅವ್ವಳ ಮದುವೆಯಿಂದ ಅದು ಪ್ರಾರಂಭ ಆಯಿತು. It ends with the wedding of the lamb. ಅದು ಯಜ್ಞದ ಕುರಿಮರಿ ಆತನ ವಿವಾಹದಲ್ಲಿ ಅದು ಕೊನೆಗೊಳ್ಳುತ್ತೆ. You need to understand, the Bible is a family it's a family book. ನೀವು ಅರ್ಥ ಮಾಡ್ಕೊಳ್ಬೇಕು, ಸತ್ಯವೇದವು ಒಂದು ಕುಟುಂಬದ ಪುಸ್ತಕವಾಗಿದೆ. The coming of the Lord is not going to be a convention and a crusade, it is going to be a wedding. ಆತನು ಯೇಸು ಸ್ವಾಮಿಯ ಬರೋಣವಾಗು ಅದೊಂದು ಕ್ರೂಸೇಡ್ ಇನ್ನೊಂದು ಕೂಟವಾಗಿರೋದಿಲ್ಲ, ಅದು ಒಂದು ವಿವಾಹದ ವಿಷಯವಾಗಿದೆ. God created man and woman in his own image. ದೇವರು ಮನುಷ್ಯನನ್ನ ತನ್ನ ಹೋಲಿಕೆಗೆ ತನ್ನ ಅನುಸಾರವಾಗಿ ಸೃಷ್ಟಿಸಿದ. He was created in the glory of God. ಆತನು ದೇವರ ಮಹಿಮೆಯಿಂದ ಸೃಷ್ಟಿಸಲ್ಪಟ್ಟನು. He was created perfectly. ಪರಿಪೂರ್ಣವಾದ ರೀತಿಯಲ್ಲಿ ಮನುಷ್ಯನು ಸೃಷ್ಟಿಸಲ್ಪಟ್ಟಿದ್ದನು. In fact, man was created to be an eternal being. ಹೇಳ್ಬೇಕಂದ್ರೆ ಮನುಷ್ಯನು ನಿತ್ಯವಾಗಿ ಜೀವಿಸುವ ಜೀವಿಯಾಗಿ ಜೀವಿಸಲ್ಪಟ್ಟನು. Death was not the plan of God. ಮರಣ ಅನ್ನೋದು ದೇವರ ಯೋಜನೆಯಲ್ಲಿ ಇರಲಿಲ್ಲ. But that this is what God blessed Adam and Eve. ಈ ರೀತಿಯಾಗಿ ದೇವರು ಆದಾಮನನ್ನ ಅವಳನ್ನ ಆಶೀರ್ವದಿಸಿದ. And God blessed them and he said to them, ದೇವರು ಅವರನ್ನು ಆಶೀರ್ವದಿಸಿ ಅವರಿಗೆ ಹೇಳಿದನು, be fruitful and multiply. ನೀವು ಫಲಭರಿತರಾಗಿರಿ, and fill the earth and subdue it. ನೀವು ಲೋಕದ ಮೇಲೆ ಆಡಳಿತ ಮಾಡಿರಿ. And have dominion over the fish of the sea and the birds of the air. ಸಮುದ್ರದ ಮೀನುಗಳು ಆಕಾಶದ ಪಕ್ಷಿಗಳ ಮೇಲೆ ದೊರೆತನ ಮಾಡಿ. And over every living thing that moves on the earth. ಈ ಲೋಕದಲ್ಲಿ ಚಲಿಸುವ ಪ್ರತಿಯೊಂದು ಜೀವಿಗಳ ಮೇಲೆ. So what is the blessing of God over man? ಮನುಷ್ಯನ ಮೇಲೆ ದೇವರಿಟ್ಟಂತ ಆಶೀರ್ವಾದ ಅಂದ್ರೆ ಏನು? He didn't say go do ministry. ಹೋಗಿ ಸೇವೆ ಮಾಡು ಅಂತ ಹೇಳಿಲ್ಲ. He didn't say go and have fasting prayer. ಹೋಗಿ ಉಪವಾಸ ಪ್ರಾರ್ಥನೆ ಮಾಡು ಅಂತ ಹೇಳಿಲ್ಲ. Ministry, fasting, prayer is important. ಉಪವಾಸದ ಪ್ರಾರ್ಥನೆ ಪ್ರಾಮುಖ್ಯನೇ ಸರಿ. So what is the first word that came out of God when he saw man? ಮನುಷ್ಯನ ನೋಡಿದಾಗ ದೇವರ ಬಾಯಿಂದ ಹೊರಟು ಬಂದಂತ ಮೊದಲನೇ ಮಾತು ಏನು? Be fruitful. ಫಲಭರಿತರಾಗಿರಿ. Multiply. ಬಹು ಸಂತಾನದವರಾಗಿರಿ. Have dominion. ಅಧಿಕಾರವನ್ನು ಹೊಂದಿಕೊಳ್ಳಿ. Subdue. ದೊರೆತನ ಮಾಡಿ. The word subdue is a military term. ದೊರೆತನ ಅನ್ನೋ ಪದ ಅದು ಸೈನಿಕರಿಗೆ ಸಂಬಂಧಪಟ್ಟಂತ ಪದ. God says, hey, I'm giving you authority. ಅದರ ಅರ್ಥ ಹೇಳ್ತಾರೆ, ದೇವರು ನಾನು ನಿಮಗೆ ಅಧಿಕಾರವನ್ನು ಕೊಡ್ತಾ ಇದ್ದೇನೆ. Just as I rule and reign in the heavens, ಪರಲೋಕದಲ್ಲಿ ಯಾವ ರೀತಿಯಾಗಿ ನಾನು ಆಳ್ತಿದ್ದೇನೋ, I want you to rule and reign over the earth. ನೀವು ಭೂಲೋಕದ ಮೇಲೆ ದೊರೆತನ ಮಾಡಬೇಕು. Today the church has become a very weak entity. ಇವತ್ತು ಸಭೆ ಅನ್ನೋದು ಬಹಳ ಬಲಹೀನವಾದ ವಿಷಯವಾಗಿದೆ. I'm telling you, the church needs to walk in authority and dominion. ಇವತ್ತು ಸಭೆಯು ಅಧಿಕಾರದಲ್ಲಿ ದೊರೆತನದಲ್ಲಿ ನಡೆಯಬೇಕಾಗಿದೆ. Many outsiders see church, oh poor church. ಅನೇಕರು ಹೊರಗಿನ ಜನರು ಸಭೆ ನೋಡಿ ಇದು ಬಹಳ ಬಡವರ ಸಭೆ ಅಂತ ಹೇಳ್ತಾರೆ. They are after all a minority in this country. ಈ ದೇಶದಲ್ಲಿ ಅವರು ಕನಿಷ್ಠ ಸಂಖ್ಯೆ ಉಳ್ಳವರು. Not at all. ಖಂಡಿತವಾಗಿಯೂ ಅಲ್ಲ. Not at all. ಖಂಡಿತವಾಗಿಯೂ ಅಲ್ಲ. You are called to have dominion. ನೀವು ದೊರೆತನ ಮಾಡೋದಕ್ಕೋಸ್ಕರ ಕರೆಯಲ್ಪಟ್ಟಿದ್ದೀರಾ. The church is called to walk in authority. ಸಭೆಯು ಅಧಿಕಾರದಲ್ಲಿ ನಡೆಯುವುದಕ್ಕೋಸ್ಕರ ಕರೆಯಲ್ಪಟ್ಟಿದೆ. You are called to walk in supernatural. ನೀವು ಆತ್ಮೀಯ ಲೋಕದಲ್ಲಿ ನಡೆಯುವುದಕ್ಕೆ ಕರೆಯಲ್ಪಟ್ಟಿದ್ದೀರಿ. May God break that spirit of religion from our church. ಧಾರ್ಮಿಕ ಆತ್ಮವನ್ನ ಸಭೆಯಿಂದ ದೇವರು ತೆಗೆದುಹಾಕಲಿ. We need to walk in a spirit of relationship. ನಾವು ಆತ್ಮ ಭರಿತವಾದ ಸಂಬಂಧದಲ್ಲಿ ನಡೆಯಬೇಕಾಗಿದೆ. You know, have you seen people going the bike? ಬೈಕ್ ಅಲ್ಲಿ ಹೋಗೋ ಜನರು ನೋಡಿದಿರಾ ನೀವು? And they wouldn't have a license. ಅವರ ಲೈಸೆನ್ಸ್ ಇರೋದಿಲ್ಲ. The moment police catches them, ಪೊಲೀಸ್ ಹಿಡ್ಕೊಂಡಾಗ they will say, who you know my uncle is? ಅವ್ರು ಹೇಳ್ತಾರೆ ನನ್ನ ಮಾವ ಯಾರು ಗೊತ್ತಾ? That uncle will be uncle's uncle. ಆ ಮಾವ ಯಾರ ಮಾವ ಇನ್ನೊಬ್ಬರ ಮಾವ ಆಗಿರ್ತಾರೆ. Immediately say, my uncle is a police officer. ನನ್ನ ಮಾವ ಪೊಲೀಸ್ ಆಫೀಸರ್ ಅಂತಾರೆ. My uncle is an MLA. ನನ್ನ ಮಾವ ಒಬ್ಬ MLA ಅಂತಾರೆ. He wants to escape from his punishment using a relationship. ಒಂದು ಸಂಬಂಧವನ್ನು ಉಪಯೋಗಿಸಿಕೊಂಡು ತನ್ನ ಪನಿಷ್ಮೆಂಟ್ ನ ಆತರ ಎಸ್ಕೇಪ್ ಮಾಡಕ್ಕೆ ಆತನು If a worldly people can use and abuse their relationship for a crime,
Why is the church not using the relationship God to walk in dominion? ಈ ಲೋಕದ ಜನರು ತಮಗಿರುವ ಸಂಬಂಧಗಳನ್ನ ಉಪಯೋಗಿಸಿ ದುರುಪಯೋಗಿಸಿ ತಮ್ಮ ಸ್ವಾರ್ಥಕ್ಕೋಸ್ಕರ ಉಪಯೋಗಿಸಿಕೊಳ್ಬೇಕಂದ್ರೆ ನಾವು ದೇವರ ಸಂಬಂಧವನ್ನ ದೇವರ ಕಾರ್ಯಗಳಿಗೋಸ್ಕರ ಎಷ್ಟು ಮಟ್ಟಕ್ಕೆ ಉಪಯೋಗಿಸಿಕೊಳ್ಬೇಕಾಗಿದೆ. Have dominion. ದೊರೆತನ ಮಾಡಿ. Have dominion. ದೊರೆತನ ಮಾಡಿ. Dominion is not for a pastor, prophet or an apostle. ದೊರೆತನದು ಯಾವ್ದೋ ಪಾಸ್ಟರ್ಗೋ ಪ್ರವಾದಿಗೋ ಅಪೊಸ್ತಲರಿಗೂ ಮಾತ್ರ ಸೀಮಿತವಾಗಿರೋ ವಿಷಯವಲ್ಲ. In fact, the LKG qualification of an ordinary believer is ಒಂದು ಸಾಧಾರಣವಾದ ವಿಶ್ವಾಸಿಯ LKG ಕ್ವಾಲಿಫಿಕೇಶನ್ ಏನಂದ್ರೆ he will speak in tongues. ಆತನ ಅನ್ಯ ಭಾಷೆಗಳಲ್ಲಿ ಮಾತಾಡ್ತಾನೆ. He will cast out demons. ಆತನ ದೆವ್ವಗಳನ್ನು ಓಡಿಸ್ತಾನೆ. He will heal the sick. ಆತನ ರೋಗಿಗಳನ್ನು ವಾಸಿ ಮಾಡ್ತಾನೆ. Nothing poison will harm him. ಯಾವುದೇ ವಿಷವು ಆತನನ್ನ ತಟ್ಟೋದಿಲ್ಲ. This is not for some big prophet. ಇದು ದೊಡ್ಡ ದೊಡ್ಡ ಪ್ರವಾದಿಗಳಿಗೆ ಮಾತ್ರವಲ್ಲ. It is not for some 50-year-old pastor. ಇದು ಯಾವುದು 50 ವರ್ಷದ ಪಾಸ್ಟರ್ಗಳಿಗೆ ವಿಷಯವಲ್ಲ. This is a basic qualification of an LKG believer. ಇದು ಯಾವ ವಿಶ್ವಾಸಿ LKG ಮಟ್ಟದಲ್ಲಿ ಇರ್ತಾರೋ ಅವರು ಮಾಡಬೇಕಾಗಿರೋ ವಿಷಯಗಳು. Hallelujah. 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 God has given us the dominion. ದೇವರು ನಮಗೆ ದೊರೆತನವನ್ನ ಕೊಟ್ಟಿದ್ದಾನೆ. And Jesus walked in dominion. ದೇವರು ದೊರೆತನಲ್ಲಿ ನಡೆದಂತ ವ್ಯಕ್ತಿ. He was God in man. ದೇವರು ಮನುಷ್ಯಾವತಾರ ಎತ್ತಿದ್ದು ಯೇಸುವಿನ ರೂಪದಲ್ಲಿ. He carried the glory of God inside of him. ಯೇಸು ತನ್ನೊಳಗೆ ದೇವರ ಮಹಿಮೆಯನ್ನು ಹೊತ್ತಿದನು. He walked in open heavens. ಆತನು ತೆರೆದ ಪರಲೋಕದ ಕೆಳಗೆ ನಡೆದನು. He walked in open heavens. ತೆರೆದ ಪರಲೋಕದ ಕೆಳಗೆ ನಡೆದನು. And listen to me, this is how the devil cheated Adam and Eve. ಈ ರೀತಿಯಾಗಿ ಸೈತಾನನು ಆದಮವಳನ್ನ ಮೋಸ ಮಾಡಿದ. You need to understand the devil uses the word of God to cheat the Christians even today. ನೀವು ಅರ್ಥ ಮಾಡ್ಕೊಳ್ಬೇಕು, ಇವತ್ತು ಕೂಡ ಸೈತಾನನು ದೇವರ ವಾಕ್ಯವನ್ನು ಉಪಯೋಗಿಸಿಕೊಂಡು ದೇವರ ಜನರನ್ನ ಮೋಸ ಮಾಡ್ತಾನೆ. Day for yesterday I told you they brought a girl to me for deliverance. ಮೊನ್ನೆ ಹೇಳಿದೆ ಅದೊಂದು ಹುಡುಗಿನ ದೆವ್ವ ಹಿಡಿದಿತ್ತು. ಆಕೆ ನನ್ನ ಬಳಿಗೆ She had about 136 evil spirits in her. ಆಕೆ ಒಳಗೆ ಸುಮಾರು 136 ದೆವ್ವಗಳಿತ್ತು. And one of the evil spirits will recite the exact Psalm 119 by heart. ಆಕೆ ಒಳಗಿದ್ದ ಒಬ್ಬ ದೆವ್ವ 119ನೇ ಕೀರ್ತನೆ ಪೂರ್ತಿಯಾಗಿ ಬಾಯಿಪಾಠವಾಗಿ ಹೇಳ್ತು. That day I knew the devil knew better Bible than me. ಆವತ್ತು ಅರ್ಥ ಮಾಡ್ಕೊಂಡೆ ಸೈತಾನಿಗೆ ನನಗಿಂತ ಹೆಚ್ಚಾಗಿ ಬೈಬಲ್ ತಿಳಿದಿದೆ. Your theology can't save you. ನಿಮ್ಮ ಥಿಯಾಲಜಿ ನಿಮ್ಮನ್ನ ರಕ್ಷಿಸೋದಕ್ಕೆ ಸಾಧ್ಯವಿಲ್ಲ. Your doctrines can't change you. ನಿಮ್ಮ ಡಾಕ್ಟ್ರಿನ್ಗಳು ನಿಮ್ಮನ್ನ ರಕ್ಷಿಸೋದಕ್ಕೆ ಸಾಧ್ಯ ಇಲ್ಲ. You can read a lot of books, spiritual books. ನೀವು ಆತ್ಮಿಕವಾದ ಅನೇಕ ಪುಸ್ತಕಗಳನ್ನು ಓದಬಹುದು. You can have a lot of knowledge of the Bible. ದೇವರ ವಾಕ್ಯದ ಬಹಳ ಜ್ಞಾನ ನಿಮಗೆ ಇರಬಹುದು. I have good news for you. ನಿಮಗೊಂದು ಒಳ್ಳೆಯ ವಿಷಯವಿದೆ. The devil has a triple PhD in Bible. ಬೈಬಲ್ ಅಲ್ಲಿ ಸೈತಾನಿಗೆ ಟ್ರಿಪಲ್ PhD ಇದೆ. He knows the word of God. ದೇವರ ವಾಕ್ಯ ಅದನ್ನು ಗೊತ್ತು. But he can't submit to the word of God. ಆದರೆ ದೇವರ ವಾಕ್ಯಕ್ಕೆ ಅದನ್ನು ಒಳಗಾಗೋದಿಲ್ಲ. Knowing the Bible has no use. ದೇವರ ವಾಕ್ಯವನ್ನು ತಿಳ್ಕೊಳ್ಳೋಷ್ಟು ಮಾತ್ರಕ್ಕೆ ಪ್ರಯೋಜನ ಏನು ಇಲ್ಲ. Paul was a great scholar of the word. ಪೌಲನು ದೇವರ ವಾಕ್ಯದಲ್ಲಿ ಬಹಳ ಪ್ರವೀಣನಾಗಿದ್ದನು. He was a great theologian. ಆತನು ಉತ್ತಮವಾದ He was a disciple of Gamaliel. ಆತ ಗಮಾಲಿಯಲ ಶಿಷ್ಯನಾಗಿದ್ದ. He knew the old world's philosophies. ಈ ಲೋಕದ ಎಲ್ಲಾ ಸಿದ್ಧಾಂತಗಳನ್ನು ತಿಳಿದಿತ್ತು. He knew the Torah by heart. ಈ ಟೋರಾ ಅನ್ನೋದು ಧರ್ಮಶಾಸ್ತ್ರವು ಆತನ ಬಾಯಿಪಾಠವಾಗಿ ಗೊತ್ತಿತ್ತು. He was the teacher of teachers. ಆತನು ಉಪದೇಶಕರಿಗೆ ಉಪದೇಶಕನಾಗಿದ್ದನು. He was a rabbi in the synagogue. ಆತನು ಸಿನಗಾಗ್ ಅಲ್ಲಿ ರಾಬಾಯ್ ಆಗಿದ್ದನು. He knew the scripture. ದೇವರ ವಾಕ್ಯವನ್ನು ತಿಳಿದಿತ್ತು. But he did not know Jesus. ಆದರೆ ಯೇಸುವಿನ ಬಗ್ಗೆ ತಿಳಿದಿರಲಿಲ್ಲ. He did not know Jesus. ಯೇಸುವಿನ ಬಗ್ಗೆ ತಿಳಿದಿರಲಿಲ್ಲ. How true? ಇದೆಷ್ಟು ನಿಜ. You can know Psalm 23. ನಿಮಗೆ ಕೀರ್ತನೆ 23 ತಿಳಿದಿರಬಹುದು. You can know Psalm 91. ಕೀರ್ತನೆ 91 ತಿಳಿದಿರಬಹುದು. You can know Psalm 121. ಕೀರ್ತನೆ 121 ತಿಳಿದಿರಬಹುದು. You can know all the latest worship songs. ಎಲ್ಲ ಹಾಡುಗಳು ನಿಮಗೆ ಗೊತ್ತಿರಬಹುದು. Do you know Jesus? ಯೇಸು ನಿಮಗೆ ತಿಳಿದಿದೆಯಾ? Do you know the person of Jesus? ಯೇಸು ಈ ವ್ಯಕ್ತಿ ನಿಮಗೆ ಗೊತ್ತಾ? Unless the revelation comes, ಪ್ರಕಟಣೆ ಬಂದ ಹೊರತು you can know all the scriptures. ಎಲ್ಲ ವಾಕ್ಯಗಳನ್ನು ತಿಳಿದಿರಬಹುದು. You might not know the Jesus inside the scripture. ದೇವರ ವಾಕ್ಯದ ಒಳಗೆ ಯೇಸು ನಿಮಗೆ ಗೊತ್ತಿರಬೇಕು. How many of you want to grow in faith? ಎಷ್ಟು ಜನ ನಂಬಿಕೆಯಲ್ಲಿ ಬೆಳೆಯೋದಕ್ಕೆ ಬಯಸ್ತೀರಾ? The only way to grow in faith is ನಂಬಿಕೆಯಲ್ಲಿ ಬೆಳೆಕಿರುವ ಒಂದೇ when ಮಾರ್ಗ the word of God becomes the voice of God. ದೇವರ ವಾಕ್ಯವು ದೇವರ ಸ್ವರವಾಗಿ ಮಾರ್ಪಟ್ಟಾಗ. Let me repeat it once again. ಮತ್ತೆ ಹೇಳ್ತಾರೆ ಕೇಳಿಸ್ಕೊಳ್ಳಿ. The word ದೇವರ ವಾಕ್ಯ has to become the voice. ದೇವರ ಸ್ವರವಾಗಬೇಕು. You know something? A voice is always has to do with a person. ಈ ಒಂದು ಸ್ವರ ಅನ್ನೋದು ಒಂದು ವ್ಯಕ್ತಿಗೆ ಸಂಬಂಧಪಟ್ಟ ವಿಷಯ. Suppose I'm writing a letter. ಒಂದು ವಿಷಯ ಊಹಿಸ್ಕೊಳ್ಳಿ, ಒಂದು ಲೆಟರ್ ಬರಿತಾ ಇದ್ದೇನೆ. You are reading the letter. ಆ ಪತ್ರನೇ ಓದ್ತಿದ್ದೀರಾ. You can read the letter even if I am alive or dead. ನಾನು ಸತ್ರು ಕೂಡ ಜೀವಂತವಾಗಿದ್ರು ಕೂಡ ಆ ಪತ್ರನೇ ಓದಬಹುದು.
But if you want to hear my voice, ನೀವು ನನ್ನ ಸ್ವರವನ್ನ ಕೇಳಬೇಕಂದ್ರೆ you can't hear my voice after I die. ನಾನು ಸತ್ತ ಮೇಲೆ ನನ್ನ ಸ್ವರವನ್ನ ಕೇಳೋದಕ್ಕೆ I ಸಾಧ್ಯ ಇಲ್ಲ. need to live, I need to breathe if I need to hear, if you have to hear my voice. ನೀವು ನನ್ನ ಸ್ವರವನ್ನ ಕೇಳಬೇಕಂದ್ರೆ ನನಗೆ ಜೀವ ಇರಬೇಕು, ನನ್ನಲ್ಲಿ ಶ್ವಾಸ ಇರಬೇಕು. The Bible says it is the living word of God. ದೇವರ ವಾಕ್ಯ ಹೇಳುತ್ತದೆ ಜೀವವುಳ್ಳ ದೇವರ ವಾಕ್ಯ ಎಂಬುದಾಗಿ. The word of God has life and power. ದೇವರ ವಾಕ್ಯದಲ್ಲಿ ಜೀವ ಮತ್ತು ಶಕ್ತಿ ಇದೆ. So the word of God has to become the voice of God. ದೇವರ ವಾಕ್ಯವು ದೇವರ ಸ್ವರವಾಗಿ ಮಾರ್ಪಡಬೇಕಾಗಿದೆ. The Bible says my sheep will hear my voice, not my word. ದೇವರ ವಾಕ್ಯ ಹೇಳ್ತದೆ ನನ್ನ ಕುರಿಗಳು ನನ್ನ ಸ್ವರನ ಕೇಳ್ತವೆ ಎಂಬುದಾಗಿ. Every time you open the scripture, ದೇವರ ವಾಕ್ಯ ತೆರೆದಾಗೆಲ್ಲ ಕೂಡ the author has to sit with you and speak to you. ಈ ಬರದಾತರು ನಿಮ್ಮ ಪಕ್ಕದಲ್ಲಿ ಕುಳಿತುಕೊಂಡು ನಿಮ್ಮೊಟ್ಟಿಗೆ ಮಾತಾಡಬೇಕು. The only book in the world where when you sit and read, the author sits with you. ಈ ಲೋಕದಲ್ಲಿ ಇರೋ ಒಂದೇ ಪುಸ್ತಕ ಅದು ಓದುವಾಗ ಅದು ಬರೆದಂತವನು ನಿಮ್ಮೊಟ್ಟಿಗೆ ಕುಳಿತುಕೊಂಡು ಮಾತನಾಡೋದು ಅಂದ್ರೆ ಸತ್ಯವೇದವಾಗಿದೆ. You can read a book of Rabindranath Tagore. ರವೀಂದ್ರನಾಥ್ ಟಾಗೂರ್ ಪುಸ್ತಕವನ್ನು ಓದಬಹುದು. But he will not sit with you and speak to you when you read. ಪಕ್ಕದಲ್ಲಿ ಕೂತ್ಕೊಂಡು ಆ ಪುಸ್ತಕ ಓದಬೇಕಂದ್ರೆ ನಿಮ್ಮೊಟ್ಟಿಗೆ ಮಾತಾಡೋದಿಲ್ಲ. You can sit with William Shakespeare. ವಿಲಿಯಂ ಶೇಕ್ಸ್ಪಿಯರ್ ಒಟ್ಟಿಗೆ ಕುಳಿತುಕೊಳ್ಳಬಹುದು. When you read his book, he's not going to sit with you and speak to you. ಆತನ ಪುಸ್ತಕವನ್ನು ಓದಬೇಕಂದ್ರೆ ಆತ ನಿಮ್ಮ ಪಕ್ಕದಲ್ಲಿ ಕುಳಿತುಕೊಂಡು ನಿಮ್ಮೊಟ್ಟಿಗೆ ಮಾತಾಡೋದಿಲ್ಲ. The only book where you will open that book and the author will sit with you and speak is the Bible. ಈ ಲೋಕದಲ್ಲಿ ಒಂದೇ ಪುಸ್ತಕ ಓದಬೇಕಂದ್ರೆ ಆತನ ಬರೆದಾತನು ನಿಮ್ಮೊಟ್ಟಿಗೆ ಕುಳಿತುಕೊಂಡು ಮಾತನಾಡುವ ಪುಸ್ತಕ ಅಂದ್ರೆ ಅದು ಸತ್ಯವೇದವಾಗಿದೆ. Genesis 3:1. ಆದಿಕಾಂಡ 3:1. Now the serpent was more crafty. ಸರ್ಪವು ಎಲ್ಲದಕ್ಕಿಂತ ಬಹಳ ಚುರುಕಾದ ಜೀವಿ. Before that we need to know God tells them not to touch the tree of knowledge of good and evil. ಅದಕ್ಕಿಂತ ಮುಂಚೆ ನಾವು ಹೇಳ್ತೇವೆ ದೇವರು ಒಂದು ಆಜ್ಞೆಯನ್ನು ಅವ್ರಿಗೆ ನೀಡಿದ್ರು. ಅದೇನೆಂದ್ರೆ ಒಂದು ಒಳ್ಳೆದು ಕೆಟ್ಟದು ತಿಳುವಳಿಕೆ ಮೂಡಿಸುವ ಮರದ ಫಲವನ್ನು ತಿನ್ನಬಾರದು ಎಂಬುದಾಗಿ. Turn to your neighbor and say, ಪಕ್ಕದಲ್ಲಿ ನೋಡಿ ಹೇಳಿ, you were not created for knowledge. ನೀವು ಜ್ಞಾನಕ್ಕೋಸ್ಕರ ಜೀವಿಸಲ್ಪಟ್ಟಿಲ್ಲ. You were created for life. ನೀವು ಜೀವಕ್ಕೋಸ್ಕರ ಸೃಷ್ಟಿಸಲ್ಪಟ್ಟವರು. You are not created for knowledge. ನೀವು ಜ್ಞಾನಕ್ಕೋಸ್ಕರ ಸೃಷ್ಟಿಸಲ್ಪಟ್ಟವರಲ್ಲ. You are created for life. ನೀವು ಜೀವಿಸೋದಕ್ಕೋಸ್ಕರ ಸೃಷ್ಟಿಸಲ್ಪಟ್ಟಿದವರು. In the last days, ಕೊನೆಯ ದಿನಗಳಲ್ಲಿ knowledge has increased. ಜ್ಞಾನ ಬೆಳೆಯುತ್ತೆ. Faith has decreased. ನಂಬಿಕೆ ಕಡಿಮೆ ಆಗಿದೆ. Today if you have any pain in the body, ನಿಮ್ಮ ದೇಹದಲ್ಲಿ ಇವತ್ತು ಏನೇ ನೋವಿದ್ರು immediately you Google it. ನೀವು ಗೂಗಲ್ಗೆ ಹೋಗ್ತೀರಾ. Any pain in your body will come to one word: cancer. ನೀವು ಯಾವುದೇ ರೋಗ ಇದ್ರೂ ಕೂಡ ಕೊನೆಗೆ ಒಂದು ಮಾತು ಬರುತ್ತೆ, ಅಂದ್ರೆ ಕ್ಯಾನ್ಸರ್. Headache, stomach ache, body ache, knee ache, any ache, something, everything. And I know people who Google their symptom and they come to me with depression. ನನಗೆ ತುಂಬಾ ಜನರು ಗೊತ್ತು, ಅವರ ಸಿಂಪ್ಟಮ್ಗಳನ್ನ ಗೂಗಲ್ ಮಾಡ್ಕೊಂಡು ಅವ್ರ ನನ್ನ ಬಳಿಗೆ ಭಯ ಹಿಡಿದವ್ರಿಗೆ ಬರ್ತಾರೆ. Too much knowledge. ಬಹಳ ಜ್ಞಾನ. Too much knowledge. ಬಹಳ ತಿಳುವಳಿಕೆ. But no faith. ಅದು ನಂಬಿಕೆ ಇಲ್ಲ. No life. ಜೀವ ಇಲ್ಲ. I'm not against studies. ನಾನು ಓದೋದಕ್ಕೆ ವಿರೋಧವಾಗಿ ಅಲ್ಲ. We need education. ನಮಗೆ ವಿದ್ಯಾಭ್ಯಾಸ ಬೇಕು. But actually today's education doesn't transform people. ಆದ್ರೆ ಇವತ್ತಿನ ವಿದ್ಯಾಭ್ಯಾಸ ಜನರನ್ನ ರೂಪಾಂತರಗೊಳಿಸ್ತಾ ಇಲ್ಲ. All the filthy stealers today are educated people. ಇವತ್ತು ಬಹಳ ದುಷ್ಟರು ಕಳ್ಳರೆಲ್ಲರೂ ಕೂಡ ವಿದ್ಯಾವಂತರಾಗಿದ್ದಾರೆ. Yes or no? ಹೌದಾ? ನಿಜನ ಸುಳ್ಳ? Education doesn't transform people. ವಿದ್ಯಾಭ್ಯಾಸ ಜನರನ್ನ ಬದಲಾಯಿಸೋದಿಲ್ಲ. Hallelujah. Hallelujah. There are many educated crooks in the government. ಈ ಒಂದು ಸರ್ಕಾರದಲ್ಲಿ ವಿದ್ಯಾಭ್ಯಾಸ ಉಳ್ಳ ಮೋಸಗಾರರಿದ್ದಾರೆ. There are educated crooks who are engineers. ಬಹಳ ವಿದ್ಯಾಭ್ಯಾಸ ಉಳ್ಳ ಇಂಜಿನಿಯರ್ಗಳಿದ್ದಾರೆ. In every occupation you see there are crooks. ಯಾವುದೇ ಕೆಲಸ ನೋಡಿ ಪ್ರತಿಯೊಂದರಲ್ಲೂ ಕೂಡ ಅಲ್ಲಿ ಮೋಸಗಾರರಿದ್ದಾರೆ. ಅವರೆಲ್ಲ ವಿದ್ಯಾವಂತರೇ. They are educated so much. ಅವರು ಬಹಳ ವಿದ್ಯಾಭ್ಯಾಸ ಹೊಂದಿದ್ದಾರೆ. But there is a hole in the soul. ಆದ್ರೆ ಅವರ ಒಂದು ಆತ್ಮದಲ್ಲಿ ಒಂದು ತೂತಿದೆ. Hallelujah. 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 And God tells them don't touch the knowledge of good and evil. ದೇವರು ಅವರಿಗೆ ಹೇಳಿದ್ರು ಈ ಒಳ್ಳೆದು ಕೆಟ್ಟದು ಜ್ಞಾನವನ್ನು ಮೂಡಿಸುವ ಮರದ ಫಲವನ್ನು ತಿನ್ನಬಾರದು ಎಂಬುದಾಗಿ. Eat the tree of good eat the tree of life. ಅದೇ ಜೀವವನ್ನು ಕೊಡುವಂತ ಮರದ ಹಣ್ಣನ್ನು ತಿನ್ನಬೇಕೆಂಬುದಾಗಿ ದೇವರು ಹೇಳಿದ್ರು. The tree of life has something to do with resembles that what we do today. ಜೀವವೃಕ್ಷದ ಮರ ಅಂದ್ರೆ ಇವತ್ತು ನಾನು ಮಾಡ್ತಿರೋ ಒಂದು ವಿಷಯಕ್ಕೆ ಅದು ಸಾದೃಶ್ಯವಾಗಿದೆ. We still eat the tree of life in our church. ನಮ್ಮ ಸಭೆಗಳಲ್ಲಿ ಇವತ್ತು ಕೂಡ ಜೀವವೃಕ್ಷದ ಫಲವನ್ನು ತಿಂತಿದ್ದೇವೆ. That is the Lord's Supper. ಅದನ್ನೇ ನಾವು ಮೇಜಿನ ಆರಾಧನೆ ಅಂತೇವೆ. Jesus says, ಯೇಸು ಹೇಳಿದ್ರು, every time you come to the Lord's Supper, ನೀವು ಯಾವಾಗೆಲ್ಲ ಮೇಜಿನ ಬಳಿಗೆ ಬರ್ತೀರೋ, you eat my body, ನೀವು ನನ್ನ ದೇಹವನ್ನು ತಿಂತೀರಾ, you drink of my blood, ನನ್ನ ರಕ್ತವನ್ನು ಕುಡಿತಿದ್ದೀರಾ. do this as often as you can. ಎಷ್ಟು ಸಾರಿ ನಿಮಗೆ ಮಾಡಲು ಸಾಧ್ಯನೋ ಅಷ್ಟು ಸಾರಿ ಇದನ್ನು ನೀವು ಮಾಡಿ. Do this in remembrance of me. ನನ್ನ ನೆನಪು ಮಾಡಿಕೊಳ್ಳೋದಕ್ಕೋಸ್ಕರ ಇದನ್ನು ನೀವು ಮಾಡಿ. I believe the greatest medicine for your body can
be the blood of Jesus and the body of Jesus. ನಿಮ್ಮ ದೇಹದ ರೋಗಗಳಿಗೆ ಒಂದು ಉತ್ತಮವಾದ ಒಂದು ಔಷಧಿ ಅಂದ್ರೆ ಕ್ರಿಸ್ತನ ದೇಹ ಮತ್ತು ಕ್ರಿಸ್ತನ ರಕ್ತವಾಗಿದೆ ಪ್ರಿಯರೇ. I'm telling you, I encourage you to sit as a family in your house in your family prayer. You can partake in the Lord's Supper. ನಾನು ನಿಮ್ಮನ್ನು ಉತ್ತೇಜಿಸುತ್ತೇನೆ, ಕುಟುಂಬವಾಗಿ ನೀವು ಆ ಮೇಜಿನಲ್ಲಿ ನಿಮ್ಮ ಮನೆಗಳಲ್ಲೇ ನೀವು ಪಾಲ್ಗೊಳ್ಳಬಹುದು. I've seen many healing testimonies just by taking part in the Lord's Supper. ಈ ಕೇವಲ ಈ ಮೇಜಿನಲ್ಲಿ ಪಾಲ್ಗೊಳ್ಳೋದ್ರ ಮುಖಾಂತರ ಅನೇಕ ಅದ್ಭುತಗಳನ್ನು ನಡೆದಿರುವ ಸಾಕ್ಷಿಗಳನ್ನ ನಾನು ಕೇಳಿದ್ದೇನೆ. There is no magic in that table. ಅದರಲ್ಲಿ ಯಾವುದೇ ಮ್ಯಾಜಿಕ್ ಇಲ್ಲ. Your faith brings the healing. ಆದರೆ ನಿಮ್ಮ ನಂಬಿಕೆ ನಿಮ್ಮ ಸ್ವಸ್ಥತೆಯನ್ನ ತರುವಂತದ್ದಾಗಿದೆ. So God said, don't touch the tree of knowledge of good and evil. ಅದಕ್ಕೆ ದೇವರು ಹೇಳಿದ್ರು, ಈ ಒಂದು ಒಳ್ಳೆಯದು ಕೆಟ್ಟದು ಜ್ಞಾನವನ್ನು ಮೂಡಿಸುವ ಫಲವನ್ನು ತಿನ್ನಬಾರದೆಂಬುದಾಗಿ. But you know what the devil says? ಸೈತಾನ ಏನು ಹೇಳ್ತಾನೆ? He said to the woman, ಹೆಂಗಸಿಗೆ ಹೇಳ್ತಾ ಇದ್ದಾನೆ, did God actually say, ದೇವರು ನಿಜವಾಗಿ ಹೇಳಿದ್ರ, you shall not eat any of these trees in the garden? ಈ ತೋಟದಲ್ಲಿರುವ ಯಾವುದೇ ಹಣ್ಣನ್ನು ತಿನ್ನಬಾರದಂತ ಹೇಳಿದ್ರ? Number one, ಮೊದಲನೇದು, the devil went to the woman. ಸೈತಾನನು ಯಾರ ಬಳಿ ಹೋದ? ಹೆಂಗಸು ಬಳಿ ಹೋದ. Right now the snake is speaking. ಈಗ ಸರ್ಪ ಮಾತಾಡ್ತಾ ಇದೆ. Number one, Eve should have been clever. ಮೊದಲನೇ ವಿಷಯ, ಈ ಅವಳು ಚುರುಕಾಗಿರಬೇಕಾಗಿತ್ತು. God can speak, my husband can speak. ದೇವರು ಮಾತಾಡಬಹುದು, ನನ್ನ ಗಂಡ ಮಾತಾಡಬಹುದು. How is that the serpent is speaking? ಈ ಸರ್ಪ ಯಾಕೆ ಮಾತಾಡ್ತಾ ಇದೆ? Turn to somebody and say, don't be dumb. ಪಕ್ಕದಲ್ಲಿ ನೋಡಿ ಹೇಳಿ, ಮೂರ್ಖರಾಗಿರಬೇಡಿ. Be careful who is speaking. ನಿಮ್ಮೊಟ್ಟಿಗೆ ಯಾರು ಮಾತಾಡ್ತಾರೆ ಎಂಬುದಾಗಿ ಜಾಗರೂಕತೆಯಿಂದ ಇರ್ರಿ. Hallelujah. Hallelujah. You can hear three voices. ಮೂರು ಸ್ವರಗಳನ್ನ ನೀವು ಕೇಳೋದಕ್ಕೆ ಸಾಧ್ಯ. The devil's voice. ಸೈತಾನನ ಸ್ವರ. Resist it. ಅದನ್ನ ನೀವು ತಡೆಗಟ್ಟಬೇಕು. Amen. Hallelujah. There are three voices. ಮೂರು ಸ್ವರಗಳಿವೆ. The devil's voice. ಸೈತಾನನ ಸ್ವರ. Resist it. ಅದನ್ನ ತಡೆಬೇಕು. But there is another voice dangerous than the devil's voice. ಸೈತಾನಗಿಂತ ಭಯಂಕರವಾದ ಸ್ವರ ಇನ್ನೊಂದಿದೆ. That is your voice. ಅದು ನಿಮ್ಮ ಸ್ವರ. Reject it. ಅದನ್ನ ನೀವು ಕೂಡ ನಿರಾಕರಿಸಬೇಕು. Reject it. ನಿರಾಕರಿಸಿ. But there's another voice. ಇನ್ನೊಂದು ಸ್ವರವಿದೆ. The voice of God. ಅದು ದೇವರ ಸ್ವರ. Receive it. ಅದನ್ನ ಪಡ್ಕೊಳ್ಳಿ. Resist it. ಸೈತಾನ ಸ್ವರವನ್ನು ನಿರಾಕರಿಸಿ. ಸೈತಾನ ಸ್ವರವನ್ನು ತಡೆಗಟ್ಟಿ. The devil say, oh, the devil will say, ಸೈತಾನ ಹೇಳ್ತಾನೆ, the sickness has come. ಈ ರೋಗ ಬಂದಿದೆ. You're going to die very soon. ಬೇಗನೆ ಸಾಯ್ತೀಯಾ? You'll say, in Jesus' name I bind it. ನೀವು ಹೇಳಬೇಕು, ಯೇಸುವಿನ ಹೆಸರಿನಲ್ಲಿ ಅದನ್ನ ಬಂಧಿಸ್ತೇನೆ. I will not die, but I will live to declare the glory of God. ನಾನು ಸಾಯೋದಿಲ್ಲ, ದೇವರ ಒಳ್ಳೆತನ ಪ್ರಕಟಿಸುವುದಕ್ಕೆ ಈ Never entertain the voice of the devil in your life. ನಿಮ್ಮ ಜೀವಿತದಲ್ಲಿ ಸೈತಾನ ಸ್ವರವನ್ನ ಎಂದಿಗೂ ಕೂಡ ಅದನ್ನ ಒಳಗೆ ಸ್ವೀಕರಿಸಬೇಡಿ. He is a liar and the father of lies. ಆತ ಸುಳ್ಳುಗಾರನು, ಸುಳ್ಳುಗಾರರಿಗೆ ತಂದೆ ಕೂಡ ಆಗಿದ್ದಾನೆ. He can never speak a word of truth. ಅದು ಎಂದಿಗೂ ಕೂಡ ಒಂದು ಸತ್ಯ ಮಾತನ್ನು ಹೇಳುವಂತವನಲ್ಲ. If it's your voice, ಇದು ನಿಮ್ಮ ಸ್ವರವಾಗಿರೋದಾದ್ರೆ reject it. ಅದನ್ನ ನಿರಾಕರಿಸಿ. Reject it. ನಿರಾಕರಿಸಿ. If it's the voice of God, ಅದು ದೇವರ ಸ್ವರವಾಗಿರೋದಾದ್ರೆ receive it. ಅದನ್ನ ಪಡ್ಕೊಳ್ಳಿ. Hallelujah. Hallelujah. And now the serpent says, did God tell you? ಈಗ ಸರ್ಪ ಹೇಳ್ತಾ ಇದೆ, ನಿಜವಾಗಿಯೂ ದೇವರು ಇದನ್ನ ಹೇಳಿದ್ರಾ? That's exactly what the devil does even today. ಇವತ್ತು ಕೂಡ ಸೈತಾನ ಇದೇ ಕಾರ್ಯವನ್ನ ಮಾಡ್ತಿದ್ದಾನೆ. The devil is such an idiotic fool. ಅದು ಸೈತಾನ ಎಷ್ಟು ಮೂರ್ಖನೆಂದ್ರೆ, he does the same thing even today with you and me. ಇವತ್ತು ಕೂಡ ಮಾಡಿದ್ದನ್ನೇ ಮಾಡ್ತಾ ಇದ್ದಾನೆ ಅಷ್ಟೇ. He can never do new things. ಹೊಸ ಕಾರ್ಯಗಳು ಏನು ಕೂಡ ಅದನ್ನ ಮಾಡಕ್ಕೆ ಯೋಗ್ಯತೆ ಇಲ್ಲ. Only God can do new things. ದೇವರು ಮಾತ್ರ ಹೊಸ ಕಾರ್ಯಗಳನ್ನು ಮಾಡಕ್ಕೆ ಸಾಧ್ಯ. The devil does the same technique from Garden of Eden till 2024. ಸೈತಾನ ಮಾತ್ರ ಏದೆನ್ ತೋಟದಿಂದ 2024 ವರ್ಷದ ಕೂಡ ಮಾಡಿದ್ದೇ ಮಾಡ್ತಾ ಇದ್ದಾನೆ. God would have told you, you are healed. ದೇವರೇ ಹೇಳಿದ್ದಾರೆ ನಿಮಗೆ, ನೀವು ಗುಣವಾಗಿದ್ದೀರಾ. Slight pain is coming. ಚಿಕ್ಕ ನೋವು ಬರ್ತಾ ಇದೆ. Did God tell you? ದೇವರು ನಿಜವಾಗಿ ಹೇಳಿದ್ರಾ? Are you really healed? ನೀವು ನಿಜವಾಗಿ ಗುಣವಾಗಿದ್ದೀಯಾ? Are you really healed? ನಿಜವಾಗಿ ಗುಣವಾಗಿದ್ದೀಯಾ? See how the devil is confusing you. ನೋಡಿ ದೇವರು ಯಾವ ರೀತಿ ಗಲಿಬಿಲಿ ಕೊಡ್ತಾ ಇದ್ದಾರೆ. God would have said, I'm going to bless your children. ದೇವರು ಹೇಳ್ತಾರೆ, ನಿಮ್ಮ ಮಕ್ಕಳನ್ನು ಆಶೀರ್ವಾದ ಮಾಡ್ತೇನೆ. But your children are not in great form. ಆದರೆ ನಿಮ್ಮ ಮಕ್ಕಳು ಈಗ ಸರಿಯಾಗಿ ವರ್ತಿಸ್ತಾ ಇಲ್ಲ. And the devil will say, did God really tell you? ಆಗ ನೀವು ಸೈತಾನ ಹೇಳ್ತಾನೆ, ನಿಜವಾಗ್ಲೂ ದೇವರು ಹೇಳಿದ್ರಾ? Come on. The devil can actually manipulate what God spoke to you. ದೇವರು ನಿಮಗೆ ಮಾತನಾಡಿದ ಮಾತುಗಳನ್ನು ಉಪಯೋಗಿಸಿಕೊಂಡು ನಿಮ್ಮನ್ನು ಮರಳು ಮಾಡೋ ಶಕ್ತಿ ಸೈತಾನಲ್ಲಿದೆ. You know what Eve should have said? ಅವಳು ಏನು ಇರಬೇಕಾಗಿತ್ತು ಗೊತ್ತಾ? Shut up, you idiot. ಮೂರ್ಖನೇ, ಬಾಯಿ ಮುಚ್ಚು ಅಂತ ಹೇಳಿರಬೇಕಾಗಿತ್ತು. God told, it is settled. ದೇವರು ಹೇಳಿದ್ದಾರೆ, ಅಲ್ಲಿಗೆ ಮುಗೀತು. But this woman, ಅದು ಹೆಂಗಸು, I don't know why the devil goes only to the women first. ಗೊತ್ತಿಲ್ಲ ಈ ಸೈತಾನ ಹೆಂಗಸರ ಹತ್ರ ಫಸ್ಟ್ ಯಾಕೆ ಹೋಗ್ತಾನೆ ಅಂತ. Eve, ಅವಳು, Job's wife, ಯೋಬನ ಹೆಂಡತಿ. I think we have to be a little careful. ನೀವು ಸ್ವಲ್ಪ ಹುಷಾರಾಗಿರ್ಬೇಕು. No, I'm just joking, don't worry. I told you yesterday, women are more easily connected to the spirit world than men. ನಿನ್ನೆ ನಾನು ಹೇಳಿದೆ, ಹೆಂಗಸರು ಆತ್ಮೀಯ ಲೋಕಕ್ಕೆ ಬಹಳ ಈಸಿಯಾಗಿ ಕನೆಕ್ಟ್ ಮಾಡ್ಕೊಳ್ತಾರೆ. I'm serious. ನಾನು ಜೋಲ್ ಹೇಳ್ತಾ ಇದ್ದೇನೆ. Women are networked to tap into the spiritual more easily than men. ಈ ಹೆಂಗಸರು ಈ ಆತ್ಮೀಯ ಲೋಕಕ್ಕೆ ಈಸಿಯಾಗಿ ಕನೆಕ್ಟ್ ಮಾಡ್ಕೊಳ್ಳೋಕೆ ಅವರು ವೈರಿಂಗ್ ಆಗಿದೆ.
And then he said, and then they ate the fruit. ನೆನ್ನೆ ಅವರು ಹಣ್ಣನ್ನು ತಿಂದ್ರು. She ate the fruit and gave it to the husband. ಅವಳು ಹಣ್ಣನ್ನು ತಿಂದಿ ಆದಾಮನ ಕೂಡ ಕೊಡ್ತಾಳೆ. Adam was so much in love with the wife that he could not say no. ಆದಾಮನು ತನ್ನ ಹೆಂಡತಿಯನ್ನ ಎಷ್ಟು ಪ್ರೀತಿಸಿದ ಅಂದ್ರೆ ಬೇಡ ಅಂತ ಹೇಳಿಲ್ಲ. Actually, Adam knew that ಆದಾಮ ಗೊತ್ತಿತ್ತು they should not eat the fruit. ಆ ಹಣ್ಣು ತಿನ್ನಬಾರ್ದಂತ. So Adam's mathematics was, ಆದಾಮನ ಒಂದು ಗಣಿತ ಯಾವ ರೀತಿ ಇತ್ತಂದ್ರೆ, ನೀ ನಾಶமா போற ಕೂಡ ಸೇರಿದ ನಾನು ನಾಶமா போறேன். ನೀನು ನಾಶ ಹೋಗಿದೀಯಾ, ನಿನ್ನೊಟ್ಟಿಗೆ ನಾನು ಕೂಡ ನಾಶ ಆಗ್ತೇನೆ. Because so much of love, see. ಯಾಕಂದ್ರೆ ಅಷ್ಟು ಪ್ರೀತಿ ನೋಡಿ. See, Adam should have said, okay, you ate the fruit, you die, let me live. ಆದಾಮ ಹೇಳ್ಬೋದಾಯ್ತು, ನೀನು ತಿಂದೆ ನೀನು ಸಾಯ್ತೀಯ, ನಾನು ಜೀವಿಸ್ತೀನಿ. Maybe God will give me Eve version 2. ದೇವರು ಇನ್ನೊಂದು ಅವಳು ಕೊಡಬಹುದು. But this guy was so much in love with Eve. ಅದೇ ಅವಳ ಜೊತೆ ಎಷ್ಟು ಪ್ರೀತಿಲಿದ್ದ ಅಂದ್ರೆ, I come where you go. ನೀನು ಎಲ್ಲಿ ಹೋಗ್ತಾ ಅಲ್ಲಿಗೆ ಬರ್ತೇನೆ. If you die, I die. ನೀನು ಸತ್ತರೆ ನಾನು ಸಾಯ್ತೀನಿ. If you walk in punishment, let me also walk in punishment. ನೀನು ನ್ಯಾಯ ತೀರ್ಪೊಳಗಾದ್ರೆ ನಾನು ಕೂಡ ನ್ಯಾಯ ತೀರ್ಪೊಳಗೆ ಆಗ್ತೇನೆ. Yes or no? ಹೌದಾ? She ate and gave it to the husband. ಆಕೆ ತಿಂದು ಗಂಡಂಗೂ ಕೊಟ್ಲು. The glory departed. ಮಹಿಮೆ ಬಿಟ್ಟೋಯ್ತು. They became naked. ಅವರು ನೇಕೆಡ್ ಆಗ್ಬಿಟ್ರು. Genesis 3:10. ಆದಿಕಾಂಡ 3:10. I heard the sound of you in the garden. ತೋಟದಲ್ಲಿ ನನ್ನ ಶಬ್ದವನ್ನು ನಾನು ಕೇಳಿದೆ. Not the word, the sound. ಅಲ್ಲಿ ವಾಕ್ಯ ಅಲ್ಲ, ಶಬ್ದ. How many of you know God has a sound? ಎಷ್ಟು ಜನಕ್ಕೆ ಗೊತ್ತಿದೆ ದೇವರ ಹತ್ರ ದೇವರ ಶಬ್ದ ಇದೆ? God has a sound. ದೇವರಿಗೆ ಶಬ್ದವಿದೆ. Hallelujah. Hallelujah. You can call your children in your house and you say hello. The moment they hear your voice, they'll say mommy. ನಿಮ್ಮ ಮಕ್ಕಳಿಗೆ ನೀವು ಫೋನ್ ಕಾಲ್ ಮಾಡಿ ನೀವು ಹಲೋ ಅಂತ ಹೇಳ್ತಿದಂಗೆ ಅವ್ರು ಹೇಳ್ತಾರೆ ಮಮ್ಮಿ ಅಂತ ಹೇಳ್ತಾರೆ. You have a sound. ಯಾಕಂದ್ರೆ ನಿಮ್ಮಲ್ಲಿ ಶಬ್ದವಿದೆ. And your children know your sound. ಮಕ್ಕಳಿಗೆ ಆ ಶಬ್ದ ಗೊತ್ತಾಗುತ್ತೆ. In 3:10 I said I heard the sound of you in the garden. ಈ 3:10 ಬರೆಯಲ್ಪಟ್ಟಿದೆ, ತೋಟದಲ್ಲಿ ನಾನು ಶಬ್ದವನ್ನು ಕೇಳಿದೆ ಎಂಬುದಾಗಿ. I was afraid. ನನಗೆ ಭಯ ಉಂಟಾಯಿತು. Till now Adam and Eve spoke to God face to face. ಇಲ್ಲಿಯವರೆಗೆ ಆದಮ ಅವಳು ದೇವರೊಟ್ಟಿಗೆ ಮುಖಾಮುಖಿಯಾಗಿ ಸಂಭಾಷಣಿಸ್ತಾ ಇದ್ರು. They went walking with God every evening. ಪ್ರತಿ ಸಾಯಂಕಾಲ ಒಬ್ಬರೊಟ್ಟಿಗೆ ಒಬ್ಬರು ನಡೀತಾ ಇದ್ರು. They were chatting with God every day. ಪ್ರತಿದಿನ ಒಬ್ಬರೊಟ್ಟಿಗೆ ಒಬ್ಬರು ಮಾತಾಡ್ತಾ ಇದ್ರು. They were seeing the most holy God, the creator of the universe, face to face. ದೇವರು ಬಹಳ ಪರಿಶುದ್ಧನಾದ ದೇವರು, ಸೃಷ್ಟಿಕರ್ತನಾದ ದೇವರನ್ನ ಮುಖಾಮುಖಿಯಾಗಿ ನೋಡ್ತಾ ಇದ್ರು. Now they are hiding in fear. ಈಗ ಅವರು ಭಯ ತುಂಬಿಸಿಕೊಂಡು ಬಚ್ಚಿಕೊಳ್ತಾ ಇದ್ದಾರೆ. Sin brings fear. ಪಾಪವು ಭಯವನ್ನು ತರ್ತದೆ. Fear brings death. ಭಯ ಮರಣವನ್ನು ತರ್ತದೆ. Sin brings fear. ಪಾಪ ಭಯವನ್ನು ತರ್ತದೆ. Fear brings death. ಭಯ ಮರಣವನ್ನು ತರ್ತದೆ. The Bible says perfect love drives out fear. ಸತ್ಯವೇದ ಹೇಳುತ್ತದೆ ದೇವರ ಪರಿಪೂರ್ಣವಾದ ಪ್ರೀತಿ ಭಯವನ್ನು ಹೊರಹಾಕುತ್ತದೆ. The antidote for the poison called fear is the love of God. ಈ ಒಂದು ಭಯಕ್ಕೆ ಇರುವ ಔಷಧಿ ಏನಂದ್ರೆ ದೇವರ ಪ್ರೀತಿ. Hallelujah. Hallelujah. You have to have only one fear in your life. ನಿಮ್ಮ ಜೀವನದಲ್ಲಿ ಒಂದೇ ಒಂದು ಭಯ ಇರಬೇಕು. Never fear man, never fear the devil. ಸೈತಾನಿಗೆ ಭಯಪಡಬೇಡಿ, ಯಾವ ಮನುಷ್ಯರಿಗೂ ಭಯಪಡಬೇಡಿ. Only fear God. ದೇವರಿಗೆ ಮಾತ್ರ ಭಯಪಡಿ. The fear of God is the beginning of wisdom. ದೇವರ ಭಯವೇ ಎಲ್ಲಾ ಜ್ಞಾನಕ್ಕೆ ಮೂಲ. Fear is not an emotion, it is a spirit. ಈ ಭಯ ಅನ್ನೋದೊಂದು ಭಾವನೆ ಅಲ್ಲ, ಅದು ಒಂದು ಆತ್ಮವಾಗಿದೆ. Get rid of that spirit out of your life. ಆ ಒಂದು ಭಯದ ಆತ್ಮ ನಮ್ಮ ಜೀವಿತದಿಂದ ತೆಗೆದು ಹಾಕಿ. Hallelujah. Hallelujah. God is saying, ದೇವರು ಹೇಳ್ತಾ ಇದ್ದಾರೆ, number 11. 11. Who told you you were naked? ನೀವು ಬೆತ್ತಲಾಗಿದ್ದೀರಿ ಎಂಬುದಾಗಿ ಯಾರು ಹೇಳಿದ್ರು ನಿಮಗೆ? Can I ask you a question? ಒಂದು ಪ್ರಶ್ನೆ ಕೇಳಲಾ? Don't you think God doesn't know that they are naked? ಅವರು ಬೆತ್ತಲೆ ಆಗಿದ್ದಾರೆ ಎಂಬುದಾಗಿ ದೇವರಿಗೆ ಗೊತ್ತಿಲ್ವಾ? Number 1. ಮೊದಲನೇದು, God is asking Adam, where are you? ಮೊದಲನೇದು ಆದಾಮನ ನೋಡಿ ದೇವರು ಹೇಳ್ತಾ ಇದ್ದಾರೆ, ಆದಾಮನೇ ನೀನು ಎಲ್ಲಿದ್ದೀಯಾ? As if God doesn't know, where is he? ದೇವರು ಗೊತ್ತಿಲ್ವಾ ಆದಾಮ ಎಲ್ಲಿದ್ದಾನೆ ಅಂತ? David says, even if I go to the depths of the sea, you're there. ದಾವೀದನು ಹೇಳ್ತಾನೆ, ಈ ಸಮುದ್ರದ ಆಳಕ್ಕೆ ಹೋದ್ರೂ ಕೂಡ ಅಲ್ಲೂ ನೀನಿದ್ದೀಯಾ. Where can I hide from you? ನಿನ್ನಿಂದ ಬಚ್ಚಿಟ್ಟುಕೊಳ್ಳುವ ಸ್ಥಳ ಎಲ್ಲಿದೆ? He's everywhere. ಆತನು ಎಲ್ಲಾ ಕಡೆ ಇದ್ದಾನೆ. And God is calling Adam, where are you? ಇಲ್ಲಿ ನೋಡ್ತೇವೆ ದೇವರು ಆದಾಮನ ಕೂಗಿ, ಆದಾಮನ ಎಲ್ಲಿದ್ದೀಯಾ? God is not asking the geographical location of Adam. He was asking the spiritual location of Adam. ದೇವರು ಆದಾಮನಲ್ಲಿ ಈ ಸ್ಥಳಕ್ಕೆ ಸಂಬಂಧ ವಿಷಯವಾಗಿ ಕೇಳ್ತಾ ಇಲ್ಲ, ಆದ್ರೆ ಆತ್ಮಿಕವಾದ ಸ್ಥಳದಲ್ಲಿ ನೀ ಎಲ್ಲಿದ್ದೀಯ ಎಂಬುದಾಗಿ ಕೇಳ್ತಾ ಇದ್ದಾನೆ. Adam, I created you with authority and dominion. ಆದಾಮನೇ ನಿನಗೆ ಅಧಿಕಾರವನ್ನ ದೊರೆತವನ್ನ ಕೊಟ್ಟಿನ ಸೃಷ್ಟಿ ಮಾಡಿದೆ. I created you with my glory. ನನ್ನ ಮಹಿಮೆ ಅನುಸಾರವಾಗಿ ನಿನ್ನ ಸೃಷ್ಟಿ ಮಾಡಿದೆ. I clothed you with my glory. ನನ್ನ ಮಹಿಮೆಯಿಂದ ನಿನಗೆ ಧರಿಸಿದೆ. Where are you? ಇವತ್ತು ಎಲ್ಲಿದ್ದೀಯಾ? Where are you, Adam? ಆದಾಮನೇ ಎಲ್ಲಿದ್ದೀಯಾ? Where are you? ಆದಾಮನೇ ಎಲ್ಲಿದ್ದೀಯಾ? You're hiding in fear now. ಇವತ್ತು ಭಯ ಹುಟ್ಟಿಸಿಕೊಂಡು ನೀನು ಬಚ್ಚಿಟ್ಕೊಂಡಿದ್ದೀಯಾ? The question was not a geographical question, it is a spiritual question. ಇದು ಸ್ಥಳಕ್ಕೆ ಸಂಬಂಧಪಟ್ಟಂತ ವಿಷಯವಲ್ಲ, ಆತ್ಮಿಕ ಸಂಬಂಧಪಟ್ಟಂತ ವಿಷಯ. The same question is coming to some of you. ಈ ಕೆಲವರಿಗೆ ಇದೇ ಪ್ರಶ್ನೆ ಬರ್ತಾ ಇದೆ ಬೆಳಗ್ಗೆ. Where are you? ಇವತ್ತು ಎಲ್ಲಿದ್ದೀಯಾ? I saved you with my blood. ನನ್ನ ರಕ್ತದಿಂದ ನಿನ್ನನ್ನು ರಕ್ಷಿಸಿದೆ. I baptized you with my spirit. ನನ್ನ ಆತ್ಮನಿಂದ ನಿನ್ನನ್ನು ತುಂಬಿಸಿದೆ. I gave you my word. ನನ್ನ ವಾಕ್ಯವನ್ನು ನಿನಗೆ ಕೊಟ್ಟೆ. I sanctified
you. ನಿನ್ನನ್ನು ಪರಿಶುದ್ಧಗೊಳಿಸಿದೆ. Now where are you? ಇವತ್ತು ಎಲ್ಲಿದ್ದೀಯಾ? Where are you? ಇವತ್ತು ಎಲ್ಲಿದ್ದೀಯಾ? Now God is asking Adam, who told you you were naked? ಈಗ ಆದಾಮನ ನೋಡಿ ದೇವರು ಕೇಳ್ತಾ ಇದ್ದಾರೆ, ನಿನ್ನ ಬೆತ್ತಲೆ ಆಗಿದ್ದೀಯಾ ಅಂತ ನನಗೆ ಹೇಳಿದವರು ಯಾರು? The problem of God was not nakedness, but the knowledge of nakedness. ಈ ದೇವರಿಗೆ ಬೆತ್ತಲೆ ಅಲ್ಲ ಸಮಸ್ಯೆ, ಆದರೆ ಬೆತ್ತಲೆ ಅರಿವು ಸಮಸ್ಯೆ ಆಯ್ತು. That's what God is saying. Who told you you were naked? ಅದಕ್ಕೆ ದೇವರು ಹೇಳಿದ್ರು, ಯಾರು ನಿಂಗೆ ಹೇಳಿದ್ರು ನೀನು ಬೆತ್ತಲೆ ಆಗಿದ್ದೀಯಾ ಎಂಬುದಾಗಿ. God didn't say, how dare you are naked. ದೇವರು ಇಲ್ಲ, ನಿನಗೆ ಎಷ್ಟು ಧೈರ್ಯ ಬೆತ್ತಲೆ ಆಗಿದ್ದೀಯಾ ಅಂತ. You understand the question? ಪ್ರಶ್ನೆ ಅರ್ಥ ಆಗ್ತಾ ಇದೆಯಾ? God's problem was not the nakedness, but the knowledge of nakedness. ದೇವರ ಸಮಸ್ಯೆ ಏನಾಗಿತ್ತು ಅಂದ್ರೆ ಬೆತ್ತಲೆ ಅಲ್ಲ, ಬೆತ್ತಲೆ ಅರಿವಾಗಿತ್ತು. Are you journeying with me? This is little deep, I'm telling. ನನ್ನೊಟ್ಟಿಗೆ ಪ್ರಯಾಣ ಮಾಡ್ತಾ ಇದ್ರೆ ಬಹಳ ಆಳವಾದ ವಿಷಯಗಳನ್ನು ತಿಳಿಸ್ತಾ ಇದ್ದೇನೆ. The moment, some people say you have this problem in your body, immediately fear comes. ಕೆಲವರಿಗೆ ಒಂದು ದೇಹದಲ್ಲಿ ಸಮಸ್ಯೆ Whether people die of the sickness or not, they die of fear. ಅನೇಕರು ರೋಗದಿಂದ ಸಾಯ್ತಾ ಇಲ್ಲ, ಭಯದಿಂದ ಸಾಯ್ತಾ ಇದ್ದಾರೆ. Are you with me? ಕೇಳಿಸ್ಕೊಳ್ತಾ ಇದ್ದೀರಾ? Last week I was reading in an article ಕಳೆದ ವಾರ ಒಂದು ಆರ್ಟಿಕಲ್ that ಓದ್ತಾ a ಇದ್ದೆ. scientist has proved ಒಬ್ಬ ವಿಜ್ಞಾನಿ ಇದನ್ನ ಪ್ರೂವ್ ಮಾಡಿದ್ದಾನೆ. that by the words of your mouth things can change in the world. ನಿಮ್ಮ ಬಾಯಿಗಳ ಮಾತುಗಳ ಮುಖಾಂತರ ಲೋಕದಲ್ಲಿ ವಿಷಯಗಳು ಬದಲಾವಣೆ ಆಗ್ತವೆ ಎಂಬುದಾಗಿ. Turn to somebody and say, be careful with what you speak. ನಿಮ್ಮ ಪಕ್ಕದಲ್ಲಿ ನೋಡಿ ಹೇಳಿ, ನೀವೇನು ಮಾತಾಡ್ತಾ ಇದ್ದೀರೋ ಅದರಿಂದ ಬಹಳ ಜಾಗರೂಕರಾಗಿರಿ ಎಂಬುದಾಗಿ. Some people don't need witchcraft, they already have it in their mouth, ready made witchcraft. ಕೆಲವರಿಗೆ ಮಾಟ ಮಂತ್ರ ಬೇಕಾಗಿಲ್ಲ, ಅವರ ಬಾಯಲ್ಲಿ ಈಗಾಗಲೇ ಮಾಟ ಮಂತ್ರ ಇದೆ. I can't do, ನನ್ನ ಕೈಲಿ ಆಗೋದಿಲ್ಲ, I am nothing, ನಾನು ಏನು ಅಲ್ಲ, oh I'm sick, ನಾನು ರೋಗ ಇದೆ, oh I'm fearful. ನನಗೆ ಭಯ ಇದೆ. Every time you speak, ನೀವು ಮಾತಾಡಿದಾಗೆಲ್ಲ ಕೂಡ you're actually doing witchcraft over yourself. ನಿನ್ನ ಮೇಲೆ ನೀವೇ ಮಂತ್ರ ಹಾಕೊಳ್ತಾ ಇದ್ದೀರಾ. Every morning you wake up, you say, I'm healed, ಬೆಳಗ್ಗೆ ಎದ್ದಾಗೆಲ್ಲ I am ಹೇಳಬೇಕು, blessed, ಗುಣವಾಗಿದೆ, ನಾನು I am ಆಶೀರ್ವಾದ ಹೊಂದಿದ್ದೇನೆ, favored, ನನಗೆ ದಯೆ ಇದೆ, I am full of the Spirit, ದೇವರ ಆತ್ಮನಿಂದ I ಭರಿಸಲ್ಪಟ್ಟಿದ್ದೇನೆ, am victorious, ನಾನು ಜಯಶೀಲನು, oh my future is secured, ನನ್ನ ಭವಿಷ್ಯತ್ತು ಚೆನ್ನಾಗಿದೆ, I am favored of God. ದೇವರ ದಯೆ ನನ್ನ ಮೇಲಿದೆ. Can that be your mentality? ಆ ಒಂದು ಮನಸ್ಥಿತಿಯನ್ನು ನೀವು ಬೆಳೆಸ್ಕೊಳ್ಬೇಕಾಗಿದೆ. Hallelujah. ಹಲ್ಲೆಲೂಯಾ. Your hallelujah is not born again. ನಿಮ್ಮ ಹಲ್ಲೆಲೂಯಾ ಇನ್ನೂ ರಕ್ಷಣೆ ಹೊಂದಿಲ್ಲ. Turn to your neighbor and say, your first step of your blessing in the house of God ದೇವರ ಮನೆಯಲ್ಲಿ ನೀವು ಆಶೀರ್ವಾದ ಹೊಂದಬೇಕಂದ್ರೆ ಮೊದಲನೇ ಮೆಟ್ಲು is open your big mouth. ನಿಮ್ಮ ದೊಡ್ಡ ಬಾಯಿನ ತೆರೀರಿ. Many people can talk from here to here outside the church. When they come inside the church, they ಸಭೆ ಆಚೆ ದೊಡ್ಡದಾಗಿ ಎಲ್ಲರೂ ಮಾತಾಡ್ತಾರೆ, ಸಭೆ ಬರ್ತಿದ್ರೆ ಬಾಯಿ ಮುಚ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. the greatest responsibility of the church in the last days, the church that speaks. ಈ ಕೊನೆಯ ದಿನಗಳಲ್ಲಿ ಸಭೆ ಮಾಡಬೇಕಾದ್ರೆ ದೊಡ್ಡ ಕೆಲಸ ಅಂದ್ರೆ ಮಾತಾಡುವ ಸಭೆ ಆಗಬೇಕು. God tells Ezekiel, prophesy to the dry bones. ಎಜೆಕಿಯಲಿಗೆ ದೇವರು ಹೇಳಿದ್ರು, ಆ ಒಂದು ಒಣಗಿದ ಎಲುಬುಗಳನ್ನು ನೋಡಿ ನೀವು ಪ್ರವಾದನೆ ಮಾಡು. No, many people say, I'll pray in the heart. ಕೆಲವರು ಹೇಳ್ತಾರೆ, ನಾನು ಹೃದಯದಲ್ಲೇ ಪ್ರಾರ್ಥನೆ ಮಾಡ್ಕೊಳ್ತೇನೆ. You don't eat in the heart, you open your mouth big, no? ನೀವು ಹೃದಯದಲ್ಲೇ ತಿನ್ನಲ್ಲ ಅಲ್ಲ, ಬಾಯಿ ತೆಗೆದು ತಿಂತೀರಾ. Then how come you come to the church and say, I'll pray in the heart, ನೀವು ಸಭೆ ಒಳಗೆ ಕೂತ್ಕೊಂಡು ನಾನು ಹೃದಯದಲ್ಲೇ ಪ್ರಾರ್ಥನೆ ಮಾಡ್ತೀನಿ, I'll worship in the heart? ನಾವು ಹೃದಯದಲ್ಲೇ ಆರಾಧನೆ ಮಾಡ್ತೇವೆ. No, we people will do all rubbish in a very spiritual way. ನಾವು ಈ ಮಾಡೋ ಎಲ್ಲ ಕೆಟ್ಟ ಕೆಲಸಗಳನ್ನ ಆತ್ಮಿಕವಾಗಿ ಮಾಡ್ತೇವೆ. ನಾವು for eating alone you open the mouth from here to here. ನಾವು ತಿನ್ಬೇಕಂದ್ರೆ ಬಾಯಿ ದೊಡ್ಡದಾಗಿ ತೆಗಿತೇವೆ. To talk from here to here you open the mouth. ಮಾತಾಡೋಕ್ಕೂ ದೊಡ್ಡದಾಗಿ ಬಾಯಿ ತೆಗಿತೇವೆ. But when it comes to the word of God you zipped. ದೇವರ ವಾಕ್ಯ ಬಂದಾಗ ನೀವು ಮುಚ್ಕೊಂಡ್ಬಿಡ್ತೀರಾ. Open your mouth and turn to your neighbor and say, open your mouth first. ಪಕ್ಕದಲ್ಲಿ ನೋಡಿ ಹೇಳಿ, ಫಸ್ಟ್ ಬಾಯಿ ತೆಗಿರಿ. Say amen. ಆಮೆನ್ ಅಂತ ಹೇಳಿ. Say hallelujah. ಹಲ್ಲೆಲೂಯಾ ಅಂತ ಹೇಳಿ. Say praise the Lord. ದೇವರಿಗೆ ಸ್ತೋತ್ರ ಅಂತ ಹೇಳಿ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. You're not saying hallelujah. ಹಲ್ಲೆಲೂಯಾ ಹೇಳ್ತಾ ಇಲ್ಲ. I'm watching everyone's mouth here. ಪ್ರತಿಯೊಬ್ಬರ ಬಾಯಿಗಳನ್ನು ನೋಡ್ತಾ ಇದ್ದೇನೆ. No? I don't know. I've not even come to 20% of my message. Father, help me. 20% ಕೂಡ ಸಂದೇಶಕ್ಕೆ ಬಂದಿಲ್ಲ. I'm going to finish on time because you have next service. ನಾನು ಸಮಯಕ್ಕೆ ಸರಿಯಾಗಿ ಮುಗಿಸ್ತೇನೆ ಯಾಕಂದ್ರೆ Adam and Eve lost their identity. ಆದಾಮ್ ಮತ್ತೆ ಅವ್ವಳು ಅವರ ಗುರುತಿಸುವಿಕೆಯನ್ನು ಕಳ್ಕೊಂಡ್ರು. The greatest thing for a child of God is identity. ಒಬ್ಬ ದೇವರ ಮಗುವಿಗೆ ಬಹಳ ಪ್ರಾಮುಖ್ಯವಾದ ವಿಷಯ ಅಂದ್ರೆ ಅವರ ಗುರುತಿಸುವಿಕೆ. Hallelujah. 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 Let's go quickly ನಾವು ವೇಗವಾಗಿ ಹೋಗೋಣ. to Matthew 4:1. ಮತ್ತೇನು 4:1. We all know this incident. ನಮಗೆಲ್ಲರೂ ಕೂಡ ಈ ವಿಷಯ ತಿಳಿದಿದೆ. Jesus goes to the Jordan. ಯೇಸು ಸ್ವಾಮಿಯು ಯೋರ್ದಾನ್ ಹೊಳೆ ಬಳಿಗೆ He's about to be baptized by John the Baptist, his cousin brother. ಆತನ ಸಹೋದರನಾದ
ದೀಕ್ಷಾಸ್ನಾನ ನೀಡ್ತಾ ಇದ್ದ ಯೋಹನನ ಬಳಿಯಲ್ಲಿ ಈಗ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವ Jesus ಸಮಯ does ಬಂದಿದೆ. not need baptism. ಯೇಸು ಸ್ವಾಮಿಗೆ ದೀಕ್ಷಾಸ್ನಾನದ ಅಗತ್ಯವಿಲ್ಲ. But he goes to baptism to fulfill the law and the righteousness. ಆದರೆ ಎಲ್ಲಾ ಧರ್ಮಶಾಸ್ತ್ರವನ್ನ ನೀತಿಯನ್ನ ಪೂರೈಸಲು ಆತನ ದೀಕ್ಷಾಸ್ನಾನಕ್ಕೆ ಒಳಗಾಗ್ತಾ And ಇದ್ದಾನೆ. John says, I'm not even worthy to carry your sandals. ಅದು ಯೋಹನ ಹೇಳ್ತಾನೆ, ನಿನ್ನ ಪಾದರಕ್ಷೆಗಳನ್ನ ಮುಟ್ಟುವ ಯೋಗ್ಯತೆ ಕೂಡ ನನಗಿಲ್ಲ. But Jesus says, no, you have to baptize me, ಅದು John. ಯೇಸು ಹೇಳ್ತಾ ಇದ್ದಾರೆ, ಇಲ್ಲ ನೀನು ನನಗೆ ದೀಕ್ಷಾಸ್ನಾನ ನೀಡಬೇಕು ಯೋಹನನೇ. Something awesome happens here. ಇಲ್ಲಿ ಏನೋ ಒಂದು ವಿಶೇಷವಾದ ಸಂಗತಿ ನಡೀತು. Jesus is baptized in the river Jordan. ಯೇಸು ಸ್ವಾಮಿಯು ಯೋರ್ದನ ಹೊಳೆಯಲ್ಲಿ ದೀಕ್ಷಾಸ್ನಾನ ತೆಗೆದುಕೊಳ್ತಾನೆ. Jordan means power. ಯೋರ್ದನ ಪದದ ಅರ್ಥ ಅಂದ್ರೆ ಶಕ್ತಿ. Power. ಶಕ್ತಿ. Say power. ಹೇಳಿ ಶಕ್ತಿ. Your worship has to be in power. ನಿಮ್ಮ ಒಂದು ಆರಾಧನೆ ಶಕ್ತಿ ಇರಬೇಕು. Your preaching has to be in power. ನಿಮ್ಮ ಬೋಧನೆಯಲ್ಲಿ ಶಕ್ತಿ ಇರಬೇಕು. Oh, hallelujah. Your prayer has to be in power. ನಿಮ್ಮ ಪ್ರಾರ್ಥನೆ ಶಕ್ತಿಯಲ್ಲಿ ಇರಬೇಕು. Your praise has to be in power. ನಿಮ್ಮ ಸ್ತುತಿ ಶಕ್ತಿಯಲ್ಲಿ ಇರಬೇಕು. Don't go anywhere. Go to Jordan. ಎಲ್ಲಿಗೂ ಹೋಗಬೇಡಿ, ಯೋರ್ದನ್ ನದಿಗೆ ಹೋಗಿ. Jordan means power. ಯೋರ್ದನ್ ಅಂದ್ರೆ ಶಕ್ತಿ. Power. ಶಕ್ತಿ. Power. ಶಕ್ತಿ. He's baptized in Jordan. ಆತ ಯೋರ್ದನಲ್ಲಿ ಆತ ದೀಕ್ಷಾಸ್ನಾನ ಪಡ್ಕೊಂಡ. When he goes into the water and comes out, ಆತನು ನೀರಿನ ಒಳಗೆ ಹೋಗಿ ಆಚೆ heavens ಬರಬೇಕಂದ್ರೆ are torn apart. ಪರಲೋಕವು ತೆರೆಯಲ್ಪಡ್ತು. It did not open. ಇದು ಅದು ತೆರೆಯಲ್ಪಟ್ಟಿಲ್ಲ. Actually, it was not a very romantic act. ಅದು ಒಂದು ಬಹಳ ಪ್ರೀತಿಯ ಒಂದು ವಿಷಯವಲ್ಲ. It was a violent act. ಅದು ಒಂದು ಬಹಳ ಕ್ರೂರತನದಿಂದ ತುಂಬಿದಂತ ಕಾರ್ಯ. Heaven was not open. Heaven was torn. ಪರಲೋಕವು ಅದು ಸೀಳಾಯಿತು ಎಂಬುದಾಗಿ. And the voice of heaven came down. ಪರಲೋಕದ ಸ್ವರ ಅಲ್ಲಿ ಉಂಟಾಯಿತು. The Father spoke. ಅಲ್ಲಿ ದೇವರು He ಮಾತಾಡ್ತಿದ್ದಾರೆ. is my only begotten son. ಈಗ ನನ್ನ ಪ್ರಿಯನಾದ ಮಗನು. He is my only begotten son, ಈತನೊಬ್ಬನೇ ನನ್ನ ಪ್ರಿಯ in ಮಗನು. whom I am well pleased. ಆತನಿಂದ ನಾನು ಮೆಚ್ಚುವನಾಗಿದ್ದೇನೆ. So the Father speaks. ತಂದೆ ಮಾತಾಡ್ತಿದ್ದಾನೆ. The Son is being baptized. ಮಗನು The Holy Spirit comes like a dove. ಪವಿತ್ರಾತ್ಮನ ಆತನು ಪಾರಿವಾಳದ ರೀತಿಯಲ್ಲಿ ಬರ್ತಾ ಇದ್ದಾನೆ. I need to tell you, ಒಂದು ವಿಷಯ the ಹೇಳಬೇಕಾಗಿದೆ. Holy Spirit is not a dove. ಪವಿತ್ರಾತ್ಮನು ಪಾರಿವಾಳ He ಅಲ್ಲ. comes like a dove. ಆತ ಪಾರಿವಾಳದ ಹಾಗೆ ಬರ್ತಾನೆ. Hallelujah. Hallelujah. The Father, Son, and the Holy Spirit ತಂದೆ manifest at the same time. ಒಂದೇ ಕ್ಷಣದಲ್ಲಿ ಅಲ್ಲಿ What a glorious moment. ಅದು ಎಂತ ಮಹಿಮೆಯ ವಿಷಯ. What a glorious moment. ಎಂತ ಮಹಿಮೆಯ ಕ್ಷಣ ಅದು. Father speaks. ತಂದೆ The ಮಾತಾಡ್ತಿದ್ದಾರೆ. Son is baptized. ಮಗನಿಗೆ ದೀಕ್ಷೆ The Holy ಆಯಿತು. Spirit comes like a dove. ಪವಿತ್ರಾತ್ಮನ ಪಾರಿವಾಳದ The ಹಾಗೆ whole ಬರ್ತಾ ಇದ್ದಾನೆ. people were shocked by that for that act of violent act of ಆ God. ದೇವರ ಒಂದು ಕ್ರೂರವಾದ ಕಾರ್ಯವನ್ನು ನೋಡಿ ಎಲ್ಲರಿಗೂ ಕೂಡ ಆಶ್ಚರ್ಯವಾಯಿತು. After such an awesome experience, ಇಂಥ ಒಂದು ಮಹಿಮೆಯ ಅನುಭವ ಆದ the ನಂತರ Bible says ಸತ್ಯವೇದ ಹೇಳ್ತದೆ, Jesus was led by the Holy Spirit to the wilderness to be tempted by the devil. ಯೇಸು ಸ್ವಾಮಿಯು ಪವಿತ್ರಾತ್ಮನಿಂದ ನಡೆಸಲ್ಪಟ್ಟವನಾಗಿ ಆತ ಮರುಭೂಮಿಗೆ ಸೈತಾನನ ಎದುರಿಸೋಕ್ಕೋಸ್ಕರ ಹೋಗ್ತಾನೆ. If I was Jesus, I would have said, ನಾನು ಯೇಸು ಆಗಿದ್ರೆ ಈ ರೀತಿಯಾಗಿ ಹೇಳ್ತಾ ಇದ್ದೆ, I'm anointed. ನನಗೆ ಅಭಿಷೇಕ ಉಂಟಾಗಿದೆ. Father spoke. ದೇವರು ಮಾತಾಡಿದ್ರು. Put one stage. I want to do a healing crusade. ಒಂದು ಸ್ಟೇಜ್ ಹಾಕು, ನಾನು ಒಂದು ಸೌಖ್ಯ ಸ್ವಸ್ಥತೆಯ ಕೂಟ ಮಾಡಬೇಕು I ಎಂಬುದಾಗಿ. want to preach and do ministry immediately. ನಾನು ತಕ್ಷಣವೇ ಬೋಧನೆ ಮಾಡಿ ಸೇವೆ ಮಾಡಬೇಕು. After this glorious experience, ಈ ಮಹಿಮೆಯ ಅನುಭವ ಆದ ನಂತರ Holy Spirit did not lead him to ministry. ಪವಿತ್ರಾತ್ಮನ ಸೇವೆಗೆ ನಡೆಸಲಿಲ್ಲ. He was taken to the wilderness to be tempted by the enemy. ಸೈತಾನನಿಂದ ಶೋಧಿಸಲ್ಪಡುವುದಕ್ಕೋಸ್ಕರ ಪವಿತ್ರಾತ್ಮನು ಆತನ ಅಡವಿಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ. If your faith is not tested, it cannot be trusted. ನಿಮ್ಮ ನಂಬಿಕೆಯು ಪರೀಕ್ಷೆಗೆ ಒಳಗಾಗದೇ ಇದ್ರೆ ಅದರ ನಂಬುವುದಕ್ಕೆ ಸಾಧ್ಯವಿಲ್ಲ. Before the glory comes, your character will be tested. ಮಹಿಮೆಯು ಬರುವುದಕ್ಕಿಂತ ಮುಂಚೆ ನಿಮ್ಮ ಗುಣಗಳಿಗೆ ಪರಿಶೋಧನೆ ಉಂಟಾಗುತ್ತೆ. Before the glory comes, your faith will be tested. ನಿಮಗೆ ಮಹಿಮೆ ಉಂಟಾಗೋದಕ್ಕಿಂತ ಮುಂಚೆ ನಿಮ್ಮ ಗುಣಗಳಲ್ಲಿ Your ಪರಿಶೋಧನೆ ಉಂಟಾಗುತ್ತೆ. persistence will be tested. ನಿಮ್ಮ ನಂಬಿಕೆಗೆ ಪರೀಕ್ಷೆ ಉಂಟಾಗುತ್ತೆ. Your love for God will be tested. ದೇವರ ಮೇಲೆ ಪ್ರೀತಿಗೆ ಪರೀಕ್ಷೆ ಉಂಟಾಗುತ್ತೆ. Test is very important. ಈ ಪರೀಕ್ಷೆ ಬಹಳ ಪ್ರಾಮುಖ್ಯವಾದದ್ದು. They will test a gold, not a piece of steel. ಬಂಗಾರವನ್ನ ಪರೀಕ್ಷೆ ಮಾಡ್ತಾರೆ ಹೊರತು ಸ್ಟೀಲ್ ನ ಪರೀಕ್ಷೆ They will ಮಾಡೋದಿಲ್ಲ. test a currency, not a piece of newspaper. ನೋಟನ್ನ ನೋಟನ್ನ ಪರೀಕ್ಷೆ ಮಾಡ್ತಾರೆ ಹೊರತು ಆರ್ಡಿನರಿ ಪೇಪರ್ ಅನ್ನ ಅವರು ಪರೀಕ್ಷೆ ಮಾಡಲ್ಲ. How many of you are going through testing? ಎಷ್ಟು ಜನ ಪರೀಕ್ಷೆ ನಡುವೆ ಹಾದು ಹೋಗ್ತಾ ಇದ್ದೀರಾ? If you're going through testing, ನೀವು ಪರೀಕ್ಷೆ ನಡುವೆ ಹಾದು ಹೋಗ್ತಾ you're ಇರೋದಾದ್ರೆ very expensive. ಅದು ನೀವು ಅದರ ಅರ್ಥ ಬಹಳ ಅಮೂಲ್ಯವಾದ. If you don't have any testing, ನೀವು ನಿಮ್ಮಲ್ಲಿ ಏನು ಪರೀಕ್ಷೆ ಇಲ್ಲ ಅಂದ್ರೆ not even the devil respects you. ಸೈತಾನ ಕೂಡ ನಿಮ್ಮ ಮೇಲೆ ಗೌರವ ಇಲ್ಲ. The devil knows you're useless. ಸೈತಾನ ಗೊತ್ತು ನಿಮ್ಮಲ್ಲಿ ಏನು ಉಪಯೋಗ ಇಲ್ಲ. What is the point in touching this? ಈ ಮನುಷ್ಯನ ಮುಟ್ಟಿ ಏನು ಪ್ರಯೋಜನ? No use. ಯಾವುದೇ ಪ್ರಯೋಜನ ಇಲ್ಲ. Waste. ಇದು ವೇಸ್ಟ್ ಅಂತ. But if you're going through testing, ನೀವು ಪರೀಕ್ಷೆಯ ನಡುವೆ ಹಾದು you need to understand ನೀವು ಅರ್ಥ ಮಾಡ್ಕೊಳ್ಬೇಕು. there's something more valuable in you. ನಿಮ್ಮ ಒಳಗೆ ಬಹಳ ಅಮೂಲ್ಯವಾದ ಸಂಗತಿಗಳಿವೆ. Your faith is valuable. ನಿಮ್ಮ ನಂಬಿಕೆ Your anointing is valuable. Your prophecy is valuable. Your glory is valuable. Your calling is valuable. No wonder the devil is against you. ಆದ ಕಾರಣ ಸೈತಾನ ನಿಮ್ಮ ವಿರುದ್ಧವಾಗಿ ಬರ್ತಿದ್ದಾನೆ. Hallelujah. Hallelujah. See how the devil is testing Jesus. ಯೇಸುವನ್ನ ಸೈತಾನನು ಯಾವ ರೀತಿಯಾಗಿ ಶೋಧನೆಗೆ ಒಳಗಾಗ್ತಾನೆ ಕೇಳಿಸಿಕೊಳ್ಳಿ. After 40 days of
fasting and prayer when he was hungry. 40 ದಿನ ಉಪವಾಸವಾದ ನಂತರ ಯೇಸುವಿಗೆ ಹಸಿವು ಉಂಟಾದಾಗ So the devil is very careful. ಸೈತಾನನಿಗೆ ಬಹಳ ಜಾಗರೂಕನಾಗಿದ್ದಾನೆ. He doesn't come on the first day. ಮೊದಲನೇ ದಿನ ಬರಲಿಲ್ಲ. He comes after the 40 days. 40 ದಿನ ಉಪವಾಸ ಆದ್ಮೇಲೆ No food. ಊಟ ಇಲ್ಲ. No nourishment. ಯಾವುದೇ ಶಕ್ತಿ ಇಲ್ಲ. He is weak. ಆತ ಬಲಹೀನನಾಗಿದ್ದಾನೆ. He's coming to Jesus. ಯೇಸುವಿನ ಬಳಿಗೆ ಬರ್ತಿದ್ದಾನೆ. You know what is he saying? ಏನು ಹೇಳ್ತಾ ಇದ್ದಾನೆ? The tempter came up and said, ಶೋಧಕನು ಬಂದು ಹೇಳ್ತಾ ಇದ್ದಾನೆ, if you are the son of God. ನಿಜವಾಗಿಯೂ ನೀನು ದೇವರ ಮಗನಾಗಿದ್ದರೆ. Hey, just 40 days back heaven told you are the son of God. 40 ದಿನಗಳ ಹಿಂದೆ ಪರಲೋಕ ಹೇಳ್ತಾ ಇದೆ ನೀನು ದೇವರ ಮಗನೆಂಬುದಾಗಿ. Now the devil is exactly questioning. ಸೈತಾನನು ಅದೇ ಪ್ರಶ್ನೆ ಹಾಕ್ತಿದ್ದಾನೆ. Just like Garden of Eden. ಇವತ್ತು ಏದೆನ್ ತೋಟದಲ್ಲಿ. Did God tell you? ನಿಜವಾಗಿಯೂ ದೇವರು ಹೇಳಿದ್ರ? God told. ದೇವರು ಹೇಳಿದ್ರು. If you are the son of God, ನೀನು ದೇವರ ಮಗನಾಗಿದ್ದರೆ turn the stone into bread. ಈ ಕಲ್ಲನ್ನ ರೊಟ್ಟಿಯಾಗಿ ಮಾರ್ಪಡಿಸು. The devil was not questioning the anointing of Jesus. The devil was questioning the identity of Jesus. ಸೈತಾನನು ಯೇಸುವಿನ ಅಭಿಷೇಕದ ಮೇಲೆ ಪ್ರಶ್ನೆ ಹಾಕಲಿಲ್ಲ. ಆಯ್ದ ಸೈತಾನನು ಯೇಸುವಿನ ಗುರುತಿಸುವಿಕೆ ಮೇಲೆ ಪ್ರಶ್ನೆ ಹಾಕ್ತಿದ್ದಾನೆ. Turn to your neighbor and say, ಪಕ್ಕದಲ್ಲಿರೋ ನೋಡಿ ಹೇಳಿ, your identity is more powerful than your anointing. ನಿಮ್ಮ ಗುರುತಿಸುವಿಕೆ ನಿಮ್ಮ ಅಭಿಷೇಕಕ್ಕಿಂತ ಬಹಳ ಬಲವುಳ್ಳದ್ದು. Your anointing is only secondary. ನಿಮ್ಮ ಅಭಿಷೇಕದ ಸೆಕೆಂಡರಿ. Your powerful thing is your identity. ಅದು ಬಹಳ ಶಕ್ತಿ ಉಳ್ಳದ್ದು ನಿಮ್ಮ ಗುರುತಿಸುವಿಕೆ. What is your identity? ನಿಮ್ಮ ಗುರುತಿಸುವಿಕೆ ಏನು? I am the son and a daughter of the King of Kings and the Lord of Lords. ನಾನು ರಾಜರ ರಾಜನು ಪ್ರಭುಗಳ ಪ್ರಭುವಾದ ಯೇಸು ಕ್ರಿಸ್ತನ ಮಗನು ಮಗಳಾಗಿದ್ದೇನೆ. I am the co-heir of Jesus. ನಾನು ಯೇಸುವಿನ ಸಹಭಾಗಿಯಾಗಿದ್ದೇನೆ. I am the inheritance of heaven. ನಾನು ಪರಲೋಕದ ಬಾಧ್ಯಸ್ಥನಾಗಿದ್ದೇನೆ. I am chosen. ನಾನು ಆರಿಸಲ್ಪಟ್ಟಿದ್ದೇನೆ. I am blessed. ನಾನು ಆಶೀರ್ವದಿಸಲ್ಪಟ್ಟಿದ್ದೇನೆ. I am anointed. ನಾನು ಅಭಿಷೇಕಿಸಲ್ಪಟ್ಟಿದ್ದೇನೆ. If you are the son of God, ನೀವು ದೇವರ ಮಗುವಾಗಿದ್ರೆ take the stone and turn it into bread. ಈ ಕಲ್ಲನ್ನು ತೆಗೆದುಕೊಂಡು ರೊಟ್ಟಿಯನ್ನು ಮಾಡಿ ಮಾರ್ಪಡಿಸು. Jesus rebuked him and he ran. ಯೇಸು ಸ್ವಾಮಿಯನ್ನು ಆತ ಗದ್ದಿಸ್ತಾನೆ. Next again he comes. He says, if you are the son of God, ನೀನು ದೇವರ ಮಗುವಾಗಿದ್ರೆ throw yourself down from the pinnacle of the temple. ನೀವು ಈ ದೇವಾಲಯದ ತುದಿಯಿಂದ ಎಗುರು ಎಂಬುದಾಗಿ. Let the angels carry you. ದೇವದೂತರು ಹಿಡ್ಕೊಳ್ಳಿ. See, the devil was irritated not what Jesus carried. The devil was irritated by who Jesus was. ಯೇಸು ಸ್ವಾಮಿಯು ಏನು ಹೊತ್ತಿದನೋ ಅದರ ಮೇಲೆ ಸೈತಾನನಿಗೆ ಗಲಿಬಿಲಿ ಆಗಿಲ್ಲ. ಅದು ಯಾರು ಯೇಸು ಸ್ವಾಮಿ ಆಗಿದ್ದರೋ ಆ ವಿಷಯದ ಮೇಲೆ ಆತನಿಗೆ ಬಹಳ ಗಲಿಬಿಲಿ ಆಗಿತ್ತು. The devil cannot touch you. ಸೈತಾನನು ನಿಮ್ಮ ಮುಟ್ಟಕ್ಕೆ ಸಾಧ್ಯವಿಲ್ಲ. You know why? ಯಾಕೆ ಗೊತ್ತಾ? You are God's blood bought child. ಯಾಕಂದ್ರೆ ದೇವರಿಂದ ರಕ್ತದಿಂದ ಕೊಳ್ಳಲ್ಪಟ್ಟ ಜನ ನೀವು ಆಗಿದ್ದೀರಾ. You need to walk into that arrogance. ನೀವು ಆ ರೀತಿಯಾದ ಧೈರ್ಯದಲ್ಲಿ ನಡಿಬೇಕು. You need to walk in held up high. ನೀವು ತಲೆಯನ್ನ ಮೇಲೆ ಕೆತ್ತಿಕೊಂಡು ನಡಿಬೇಕು. The prodigal son ran out of the house. ಆ ಒಂದು ದಾರಿ ತಪ್ಪಿದ ಮಗ ಮನೆ ಬಿಟ್ಟು ಹೋದ. He said, when I come back, ಆತನ ಮನೆಗೆ ವಾಪಸ್ I will ಬರಬೇಕಂದ್ರೆ tell my father, ನಾನು ತಂದೆ ಹೇಳ್ತೇನೆ, I am not worthy to be a servant in your house. ನಿನ್ನ ಮನೆಯಲ್ಲಿ ಸೇವಕನಾಗಿರೋ ಯೋಗ್ಯತೆ ಕೂಡ ನನಗಿಲ್ಲ. But the father said, ಆದ್ರೆ ಅಪ್ಪ ಹೇಳಿದ್ರು, no matter how far you go, ಎಷ್ಟು ದೂರ ಹೋಗಿದ್ರು, a son can never be a servant. ಆ ಮಗನ ಎಂದಿಗೂ ಕೂಡ A ಸೇವಕನಾಗೋದಕ್ಕೆ ಸಾಧ್ಯ son ಇಲ್ಲ. is a son. ಮಗ ಯಾವಾಗಲೂ ಕೂಡ A ಮಗನೇ. son is a son. ಮಗ ಯಾವಾಗಲೂ A ಮಗನೇ. son is a son. ಮಗ ಯಾವಾಗಲೂ No ಮಗನೇ. matter how far you go away from God, ದೇವರಿಂದ ಎಷ್ಟು ದೂರವಾಗಿ ಹೋಗಿದ್ರು you ಕೂಡ can never be a servant. ನೀವು ಯಾವಾಗಲೂ ಕೂಡ You ಸೇವಕರಾಗೋದಕ್ಕೆ can never be ಸಾಧ್ಯ a ಇಲ್ಲ. slave. ನೀವು ಆಳುಗಳಾಗೋದಕ್ಕೆ You are ಸಾಧ್ಯ ಇಲ್ಲ. son and a daughter of ನೀವು God. ದೇವರ ಮಗ ಮಗಳು ಆಗಿದ್ದೀರಾ. Oh, hallelujah. 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 If you are the son of God, ನೀವು ದೇವರ ಮಗು ಆಗಿದ್ರೆ jump from the pinnacle of the temple. ಆ ದೇವಾಲಯದ ತುದಿಯಿಂದ ಧುಮುಕು. Let angels carry you. ದೇವದೂತರನ್ನು ಹೊರಲಿ. Jesus rebuked him and said, get out, idiot. ಯೇಸು ಸ್ವಾಮಿ ಗದ್ದಿಸ್ತಾನೆ, ಹೋಗು ಮೂರ್ಖನೇ ಎಂಬುದಾಗಿ. How dare you test your God? ಹೆಚ್ಚು ದೇವರನ್ನ ಮುಟ್ಟಕ್ಕೆ ಹೆಚ್ಚು ಧೈರ್ಯ ನಿನಗೆ. Again the devil comes. ಮತ್ತೆ ಬರ್ತಾನೆ ಸೈತಾನ. I wish we are like the devil. He's so persistent. ನಾವೆಲ್ಲರೂ ಕೂಡ ಸೈತಾನ ಆಗಿರಬೇಕು. ಅದನ್ನ We ಮತ್ತೆ ಮತ್ತೆ pray ಬರ್ತಾನೆ. once. ಒಂದ್ಸತಿ ಹೇಳಿದ್ರು, If nothing happens, ಮತ್ತೆ ಆಗದೆ ಇದ್ರೆ I won't come to church. ನಾನು ಸಭೆಗೆ ಬರಲ್ಲ, I won't do ministry. ನಾನು ಸೇವೆ ಮಾಡಲ್ಲ. God didn't answer my prayer. ದೇವರ ಪ್ರಾರ್ಥನೆ ಉತ್ತರ See ಕೊಡ್ಲಿಲ್ಲ. this fellow? ಸೈತಾನ ನೋಡಿ, Once he coming, ಮತ್ತೆ ಬರ್ತಾನೆ. nothing happens. Twice he coming, ಏನಾಗಿಲ್ಲ, ಮತ್ತೆ nothing ಬರ್ತಾನೆ. happens. Thrice he coming. ಮತ್ತೆ ಏನಾಗಿಲ್ಲ, ಮತ್ತೆ ಬರ್ತಾನೆ. I think we should follow this idiot. ನಾವು ಈ ಮೂರ್ಖರನ್ನ ಹಿಂಬಾಲಿಸಬೇಕು. We need to have persistence. ನಮ್ಮಲ್ಲಿ ಆ ಒಂದು ಪರಿಸ್ಥಿತಿ ಇರಬೇಕು. Jesus says, ask and it shall be given. ಯೇಸು ಹೇಳಿದ್ರು, ಕೇಳಿರಿ ಕೊಡಲ್ಪಡುವುದು. You know what it means? ಅದ ಅರ್ಥ ಏನ್ ಗೊತ್ತಾ? Keep on asking until it comes. ಬರೋವರೆಗೂ ಕೇಳ್ತಾನೆ ಇರಬೇಕು. Knock, it shall be open. ತಟ್ಟಿರಿ ತೆರೆಯಲ್ಪಡುವುದು. What does it mean? ಅದ ಅರ್ಥ ಏನು? Keep on knocking until the door is open. ಆ ಬಾಗಿಲು ತೆರೆಯಲ್ಪಡುವವರೆಗೂ ತಟ್ತಾನೆ ಇರಿ ಅಂತ. The glory is not for lazy bums. ಈ ಮಹಿಮೆ ಅನ್ನೋದು ಸೋಮಾರಿಗಳಿಗೆ ಅಲ್ಲ.
People with persistence. ಯಾರು ಸತತವಾಗಿ I ಬರ್ತಿರ್ತಾರೋ. like what Jacob said. ಯಾಕೋಬನು ಏನು ಹೇಳಿದ? I will not leave you until you bless me. ದೇವರ ನೀನು ನನ್ನ ಆಶಿಸುವವರೆಗೂ ನಾನು ನಿನ್ನನ್ನು ಬಿಡೋದಿಲ್ಲ. God is tired of silent faith but violent faith. ದೇವರು ಈ ಒಂದು ಮೌನವಾದ ನಂಬಿಕೆಯನ್ನ ಈಗ ಅದರ ಮೇಲೆ ಆತನಿಗೆ ಮೆಚ್ಚುವುದಿಲ್ಲ. Some of you need to fight for your family. ಕೆಲವರು ನಿಮ್ಮ ಕುಟುಂಬಕ್ಕೋಸ್ಕರ You need to ಹೋರಾಡಬೇಕಾಗಿದೆ. fight for your children. ನಿಮ್ಮ ಮಕ್ಕಳಿಗೋಸ್ಕರ You ಹೋರಾಡಬೇಕಾಗಿದೆ. need to fight for your future. ನಿಮ್ಮ ಭವಿಷ್ಯಕ್ಕೋಸ್ಕರ ಹೋರಾಡಬೇಕಾಗಿದೆ. You can't fight with 2 minutes prayer. ನಾ 2 ನಿಮಿಷ ಪ್ರಾರ್ಥನೆಯಿಂದ ಹೋರಾಡಕ್ಕೆ You need to ಸಾಧ್ಯವಿಲ್ಲ. pray in the midnight. ನೀವು ಮಧ್ಯರಾತ್ರಿಯಲ್ಲಿ Pray in the ಪ್ರಾರ್ಥನೆ early in the morning. ಮುಂಜಾನೆಯಲ್ಲಿ ಪ್ರಾರ್ಥನೆ Pray in the ಮಾಡಬೇಕು. spirit. ಆತ್ಮದಲ್ಲಿ ಪ್ರಾರ್ಥಿಸಬೇಕು. Pray. ಪ್ರಾರ್ಥಿಸಬೇಕು. Pray. ಪ್ರಾರ್ಥಿಸಬೇಕು. Fight the battle of faith. ನೀವು ನಂಬಿಕೆ ಹೋರಾಟವನ್ನು ಹೋರಾಡಬೇಕು. If the devil is so persistent, ಸೈತಾನನು ಇಷ್ಟು ಸತತವಾಗಿ how much ಬರ್ತಾನೆ. more persistent we should be. ನೀವು ನಾವು ಎಷ್ಟು ಸಾರಿ ಬರ್ತಾ ಇರಬೇಕು ದೇವರ ಮುಂದೆ. Amen. ಆಮೆನ್. My time is up. ನನ್ನ ಸಮಯ ಮುಗ್ದೋಗಿದೆ. The last time the devil comes, ಕೊನೆ ಸಾರಿ ಸೈತಾನ ಬರ್ತಾ ಇದ್ದಾನೆ. bow down and worship me. ನನಗೆ ಬಿದ್ದು ಆರಾಧನೆ I will ಮಾಡು. give you the kingdoms of the world. ಈ ಲೋಕದ ರಾಜ್ಯಗಳನ್ನು He ಕೊಡ್ತೇನೆ. says, get out from here. ದೇವರು ಹೇಳ್ತಾ ಸೈತಾನೆ ನನ್ನ ಬಿಟ್ಟು ಹೋಗಿ Thou ಎಂಬುದಾಗಿ. shall worship only the Lord, not anyone else. ದೇವರನ್ನ ಬಿಟ್ಟು ಬೇರೆ ಯಾರನ್ನೂ ಕೂಡ ನೀವು ಆರಾಧಿಸುವಾಗಿಲ್ಲ. Let's quickly come. ನಾವು ಬೇಗನೆ ಹೋಗೋಣ. The devil, Jesus is hanging on the cross. ಯೇಸು ಶಿಲುಬೆ ಮೇಲಿದ್ದಾನೆ. Jesus is hanging on the cross. ಯೇಸು ಶಿಲುಬೆ ಮೇಲಿದ್ದಾನೆ. Matthew 27:40. ಮತ್ತೇನು 27:40. Even on that cross, this devil is doing the same thing. ಶಿಲುಬೆ ಮೇಲಿದ್ದ ಕೂಡ ಸೈತಾನ ಇದನ್ನೇ ಮಾಡ್ತಾ ಇದ್ದಾನೆ. Look at you now. ಈಗ ನೋಡು ನೀನು. They yelled at him. ಅದನ್ನ ನೋಡಿ ಗೇಲಿ ಮಾಡ್ತಾ You ಇದ್ದಾರೆ. said you were going to destroy the temple and rebuild in 3 days. ನೀನು ಹೇಳಿದ ದೇವಾಲಯನ ನಾಶ ಮಾಡಿ 3 ದಿನದಲ್ಲಿ ತಿರುಗಿ ಕಟ್ಟುತ್ತೀಯ Now the ಎಂಬುದಾಗಿ. devil is speaking through the soldiers. ಈಗ ಸೈತಾನನು ಸೈನಿಕರ ಮೂಲಕ ಮಾತಾಡ್ತಿದ್ದಾನೆ. Well then, ಆದ್ರೆ if you are the son of God, ನೀನು ದೇವರ ಮಗುವಾಗಿದ್ರೆ save yourself ನಿನ್ನ ಬಿಡಿಸ್ಕೋ. and come down. ನೀನು ರಕ್ಷಿಸಿಕೋ, ಕೆಳಗೆ ಬಾ. See what the devil is saying? ಸೈತಾನ ಏನು ಹೇಳ್ತಾ ಇದ್ದಾನೆ? If you are the son of God, ನೀನು ದೇವರ ಮಗುವಾಗಿದ್ರೆ. the devil is not bothered about your anointing, he's bothered about your identity. ನಿಮ್ಮ ಅಭಿಷೇಕದ ಬಗ್ಗೆ ಸೈತಾನಗೆ ಯಾವುದೇ ಒಂದು ಗಲಿಬಿಲಿ ಇಲ್ಲ, ಆದರೆ ನಿಮ್ಮ ಗುರುತಿಸುವಿಕೆ ಬಗ್ಗೆ ಇದೆ. Those who are led by the Spirit of God are the sons of God. ಯಾರು ದೇವರ ಆತ್ಮದಿಂದ ನಡೆಸಲ್ಪಡ್ತಾರೋ ಅವರು ದೇವರ ಮಕ್ಕಳಾಗಿದ್ದಾರೆ. From this fasting prayer, ಈ ಉಪವಾಸದ ಪ್ರಾರ್ಥನೆಯಲ್ಲಿ you will be led by the Holy Spirit like never before. ಮುಂದೆ ಇನ್ನೆಂದೂ ಇಲ್ಲದ ರೀತಿಯಲ್ಲಿ ಪವಿತ್ರಾತ್ಮನಿಂದ ನಡೆಸಲ್ಪಡೋ ಜನರು ನೀವು ಆಗ್ತೀರಾ. Oh, hallelujah. 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 How many of you know your prayer life begins with relationship? ಹೆಚ್ಚಿನಕ್ಕೆ ಗೊತ್ತು ನಿಮ್ಮ ಪ್ರಾರ್ಥನೆ ಪ್ರಾರಂಭವಾಗುವುದು Your ಸಂಬಂಧದಿಂದ. prayer life begins with identity. ನಿಮ್ಮ ಆ ಪ್ರಾರ್ಥನೆ ಜೀವಿತ ನಿಮ್ಮ ಗುರುತಿಸುವಿಕೆಯಿಂದ ಪ್ರಾರಂಭವಾಗುತ್ತದೆ. Our Father. ನಮ್ಮ ತಂದೆಯೇ. Our Father. ನಮ್ಮ ತಂದೆಯೇ. Our Father. ನಮ್ಮ ತಂದೆಯೇ. Which means you're saying, I am your child. ಅದರ ಅರ್ಥ ಏನಂದ್ರೆ ನಾನು ನಿನ್ನ ಮಗು ಅಂತ ಹೇಳ್ಕೊಳ್ತಾ ಇದ್ದೇವೆ. I am your child. ನಾನು ನಿನ್ನ ಮಗು ಅಂತ ಹೇಳ್ಕೊಳ್ತಾ ಇದ್ದೇವೆ. Our Father. ನನ್ನ ತಂದೆಯೇ. Our Father. ನಮ್ಮ ತಂದೆಯೇ. You know why some of us can't pray? ಯಾಕೆ ಅನೇಕರು ಪ್ರಾರ್ಥನೆ ಮಾಡಕ್ ಆಗ್ತಾ ಇಲ್ಲ ಗೊತ್ತಾ? We don't have relationship. ನಮಗೆ ಸಂಬಂಧ ಇಲ್ಲ. How many of you want to pray more? ಹೆಚ್ಚಿಗೆ ಪ್ರಾರ್ಥನೆ ಮಾಡಕ್ಕೆ ಹೆಚ್ಚಾಗಿ ಪ್ರಾರ್ಥನೆ ಮಾಡಕ್ಕೆ ಬಯಸ್ತೀರಾ? How many of you want to live in prayer? ಹೆಚ್ಚಿನ ಪ್ರಾರ್ಥನೆಯಲ್ಲೇ ಜೀವಿಸಕ್ಕೆ ಬಯಸ್ತೀರಾ? Sometimes I'll be sleeping, ಅನೇಕ ಸರಿ but I ಮಲ್ಕೊಂಡಿರ್ತೇನೆ. will know my spirit praying in the spirit. ಅದು ನನಗೆ ಗೊತ್ತು, ನನ್ನ ಆತ್ಮದೊಟ್ಟಿಗೆ ಪ್ರಾರ್ಥನೆ ಮಾಡ್ತಾ ಇದೆ. I can sense ನಾನು ಅದನ್ನ ಗ್ರಹಿಸಬಹುದು. God will be speaking to me. ದೇವರೊಟ್ಟಿಗೆ ಮಾತಾಡ್ತಿರ್ತಾರೆ. Prayer is not an event. Prayer is a lifestyle. ಪ್ರಾರ್ಥನೆ ಒಂದು ಘಟನೆ ಅಲ್ಲ, ಅದು ಪ್ರಾರ್ಥನೆ ಜೀವಿತ ಶೈಲಿಯಾಗಿದೆ. Constantly pray. ಸತತವಾಗಿ Pray in ಪ್ರಾರ್ಥಿಸಬೇಕು. the spirit. ಆತ್ಮದಲ್ಲಿ ಪ್ರಾರ್ಥಿಸಬೇಕು. The best way to pray in the spirit is the best way to pray is to pray in the spirit. ಉತ್ತಮವಾದ ರೀತಿಯಲ್ಲಿ ಪ್ರಾರ್ಥಿಸುವುದಂದ್ರೆ ಆತ್ಮದಲ್ಲಿ You ಪ್ರಾರ್ಥಿಸುವಂತದ್ದು. pray in Kannada, you can pray for half an hour. ನೀವು ಕನ್ನಡದಲ್ಲಿ ಪ್ರಾರ್ಥನೆ ಮಾಡಿದ್ರೆ ಅರ್ಧ ಗಂಟೆ ಪ್ರಾರ್ಥನೆ ಮಾಡ್ತೀರಾ. You pray in the spirit, you can pray for 8 hours. ನೀವು ಆತ್ಮದಲ್ಲಿ ಪ್ರಾರ್ಥಿಸಿದ್ರೆ 8 ಗಂಟೆಗಳನ್ನು ಪ್ರಾರ್ಥನೆ ಮಾಡಬಹುದು. I'm serious. ನಾನು ಜೋಲ್ ಹೇಳ್ತಿದ್ದೇನೆ. I'm serious. ನಾನು ಜೋಲ್ ಹೇಳ್ತಿದ್ದೇನೆ. Hallelujah. 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 God wants to revive your prayer life today. ಇವತ್ತು ದೇವರು ಪ್ರಾರ್ಥನಾ ಜೀವಿತನ ಉಜ್ಜೀವನಪಡಿಸಕ್ಕೆ ಬಯಸ್ತಾ ಇದ್ದಾನೆ. God is telling me to tell you, ದೇವರು ನಿಮಗೆ ಹೇಳಕ್ಕೆ ಹೇಳ್ತಾ ಇದ್ದಾನೆ, in this season, ಈ ಒಂದು ಕಾಲದಲ್ಲಿ some mighty mountains are going to move out of your life. ನಿಮ್ಮ ಜೀವಿತದಲ್ಲಿ ದೊಡ್ಡ ಪರ್ವತಗಳು ಕೆಳಗೆ ಬೀಳ್ತಾ ಇವೆ. Mighty mountains are going to move out of your life. ದೊಡ್ಡ ಪರ್ವತಗಳು ನಿಮ್ಮಿಂದ ಬೀಳ್ತವೆ. The mountains you thought it will never move. ನಿಮ್ಮ ಯಾವ ಬೆಟ್ಟಗಳು ಕದಲೋದಿಲ್ಲ ಅಂತ ಅನ್ಕೊಂಡಿದ್ದೀರೋ, God is saying, I'm going to move those mountains. ದೇವರು ಆ ಬೆಟ್ಟಗಳನ್ನು ಕದಲಿಸ್ತೇನೆ ಅಂತ I'm going to move those mountains. ಆ ಬೆಟ್ಟಗಳನ್ನು ಕದಲಿಸ್ತೇನೆ. I'm going to move those ಆ mountains ಬೆಟ್ಟಗಳನ್ನು ಕದಲಿಸ್ತೇನೆ. because you're my daughter. ಯಾಕಂದ್ರೆ ನೀನು ನನ್ನ ಮಗಳು. You're my son. ನೀನು ನನ್ನ ಮಗನು. I will fight
your battles. ನಿನ್ನ ಯುದ್ಧಗಳನ್ನು I ನಾನು will not ಮಾಡ್ತೇನೆ. leave you nor forsake you. ನಾನು ನಿನ್ನ ಬಿಡೋದಿಲ್ಲ, ತೊರೆಯೋದಿಲ್ಲ. The battle belongs to me. ಯುದ್ಧಗಳು ನನ್ನದು. Oh, the fight belongs to ಈ me. ಒಂದು ಹೋರಾಟ ನನ್ನದು. I will not leave you. ನಿನ್ನನ್ನು ಬಿಡೋದಿಲ್ಲ. I will not put you to shame. ನಿನ್ನನ್ನು ಅವಮಾನಕ್ಕೆ ಗುರಿ ಮಾಡೋದಿಲ್ಲ. Because I am your father. ಏಕೆಂದರೆ ನಾನು ನಿನ್ನ ತಂದೆ ಆಗಿದ್ದೇನೆ. Identity. ಗುರುತಿಸುವಿಕೆ. Tomorrow, Tuesday, I need to go to Singapore. ಮಂಗಳವಾರ ಸಿಂಗಾಪುರ್ಗೆ ಹೋಗ್ಬೇಕು. They will not let me into Singapore unless they see my passport. ನನ್ನ ಪಾಸ್ಪೋರ್ಟ್ ಇಲ್ಲದೆ ನಾನು ಸಿಂಗಾಪುರ್ ಒಳಗೆ ಅವ್ರು ಬಿಡೋದಿಲ್ಲ. They'll see the passport. ಪಾಸ್ಪೋರ್ಟ್ ನೋಡ್ತಾರೆ. They see the photo. ಫೋಟೋ ನೋಡ್ತಾರೆ. Name. ಹೆಸರು ನೋಡ್ತಾರೆ. Look at my face. ನನ್ನ ಮುಖ ನೋಡ್ತಾರೆ. Imagine somebody steals my passport. God forbid it should not happen. ಯಾರೋ ಒಬ್ರು ನನ್ನ ಪಾಸ್ಪೋರ್ಟ್ ಕಳ್ತನ ಮಾಡೋನ್ಕೊಳ್ಳಿ. Somebody steals my passport. ನನ್ನ ಪಾಸ್ಪೋರ್ಟ್ ಯಾರೋ ತಗೊಂಡ್ಬಿಟ್ರು. No way I can never enter into that country. ನಾನು ಆ ದೇಶದ ಒಳಗೆ ಕಾಲಿಡಕ್ಕೆ ಸಾಧ್ಯನೇ ಇಲ್ಲ. It is called an identity theft. ಅದನ್ನ ಗುರುತಿಸುವಿಕೆ ಕಳ್ಕೊಂಡಿದ್ದೇವೆ ಅಂತ ಅರ್ಥ. Many Christians, ಅನೇಕ ಕ್ರೈಸ್ತರು, the devil did not steal your money. ಸೈತಾನನು ನಿಮ್ಮ ಹಣವನ್ನ ಕಳ್ತನ ಮಾಡಿಲ್ಲ. He did not steal your degree and education. ನಿಮ್ಮ ವಿದ್ಯಾಭ್ಯಾಸವನ್ನ ಆತ ಕಳ್ತನ ಮಾಡಿಲ್ಲ. He did not steal your house, your gold and your diamonds. ನಿಮ್ಮ ಮನೆ, ಬಂಗಾರ, ಡೈಮಂಡ್ ನ ಆತ ಕಳ್ತನ ಮಾಡಿಲ್ಲ. He stole your identity. ನಿಮ್ಮ ಗುರುತಿಸುವಿಕೆ ಕದ್ದು ಬಿಟ್ಟಿದ್ದಾನೆ. That is why you're lost. ಅದಕ್ಕೆ ನೀವು ಕಳೆದೋಗಿದ್ದೀರಾ. The devil does not want your money. ಸೈತಾನನಿಗೆ ನಿಮ್ಮ ಹಣದ ಅಗತ್ಯ ಇಲ್ಲ. He has more money than you. ಆತನ ನಿಮ್ಗಿಂತ ಹೆಚ್ಚು ಹಣ ಆತನಲ್ಲಿದೆ. He doesn't want your degree. ನಿಮ್ಮ ಡಿಗ್ರಿ ಅವ್ರಿಗೆ ಬೇಕಾಗಿಲ್ಲ. He has more knowledge than you. ನಿಮ್ಗಿಂತ ಹೆಚ್ಚು ತಿಳುವಳಿಕೆ ಆತನಿಗಿದೆ. He wants to steal one thing from you. ನಿಮ್ಮಿಂದ ಅದ ಕದಿಬೇಕಾಗಿರೋದು ಒಂದೇ ಸಂಗತಿ. Your identity. ನಿಮ್ಮ ಗುರುತಿಸುವಿಕೆ. Your identity. ನಿಮ್ಮ ಗುರುತಿಸುವಿಕೆ. What is your identity? ನಿಮ್ಮ ಗುರುತಿಸುವಿಕೆ ಏನು? That you are a son and a daughter of the Most High God. ನೀವು ಜೀವಸ್ವರೂಪನಾದ ಸರ್ವಶಕ್ತನಾದ ದೇವರ ಮಗ ಮಗಳಾಗಿದ್ದೀರಾ. Many people pray like this. ಅನೇಕರು ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾರೆ. Lord, I am dust. ದೇವರೇ, ನಾನು ಧೂಳು. I am a slave. ನಾನು ಆಳು. I am a worm. ನಾನು ಹುಳ. Thank God I am not God. ದೇವರು ಸ್ತೋತ್ರ, I have ದೇವರಲ್ಲ. not thrown the mic on the head. ನಾನು ಮೈಕ್ ಇದೆ ಬಿಸಾಕ್ಬಿಟ್ಟಿದ್ದಾರೆ ಮೇಲೆ. I gave you my blood. ನಾನು ನಿನ್ನ ರಕ್ತ ಕೊಟ್ಟೆ. I washed you. ನಾನು ನಿನ್ನ ತೊಳೆದೆ. I redeemed you. ನಿನ್ನನ್ನು ಖರೀದಿ ಮಾಡಿದೆ. I kept you to sit with me equally in heavenly places on the throne. ಪರಲೋಕದಲ್ಲಿ ನನ್ನೊಟ್ಟಿಗೆ ಸಿಂಹಾಸನದಲ್ಲಿ ಕುಳ್ಳಿಸಿದ್ದೇನೆ. How dare you call yourself a slave? ನೀನು ಆಳು ಅಂತ ಹೇಗೆ ಕರ್ಕೊಳ್ತಾ How ಇದೀಯಾ? dare you call yourself a dust? ಧೂಳು ಅಂತ ಹೇಗೆ ಕರ್ಕೊಳ್ತಾ ಇದೀಯಾ? Worm. ನೀನು ಧೂಳು ಅಲ್ಲ. No. Your identity is too big. ನಿಮ್ಮ ಗುರುತಿಸುವಿಕೆ ಬಹಳ ದೊಡ್ಡದು. Your identity is too big. ನಿಮ್ಮ ಗುರುತಿಸುವಿಕೆ ಬಹಳ ದೊಡ್ಡದು. Hallelujah. Hallelujah. Come on. Let the world take anything from you. ಈ ಲೋಕವು ನಿಮ್ಮಿಂದ ಏನು ಬೇಕಾದ್ರೂ ತೆಗೆದುಕೊಳ್ಳಿ. Never let the world touch your identity. ಈ ಲೋಕವು ನಿಮ್ಮ ಗುರುತಿಸುವಿಕೆನ ಮುಟ್ಟೋದಕ್ಕೆ ಬಿಡಬೇಡಿ. Walk held up high. ನಿಮ್ಮ ತಲೆ ಮೇಲೆತ್ತಿ ನಡೆಯಿರಿ. I am a child of God. ನಾನು ದೇವರ ಮಗಳು. I am a child of God. ನಾನು ದೇವರ ಮಗು. When I came to the ministry, I made a covenant with God. ನಾನು ಸೇವೆಗೆ ಬಂದಾಗ ದೇವರೊಟ್ಟಿಗೆ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡೆ. I will never fear man. I will never fear money. ನಾನು ಮನುಷ್ಯರಿಗೆ ಭಯಪಡೋದಿಲ್ಲ, ಹಣಕ್ಕೆ ಭಯಪಡೋದಿಲ್ಲ. By the grace of God, ದೇವರ ಕೃಪೆಯಿಂದ till today, ಇವತ್ತವರೆಗೂ I have not preached to please men. ಮನುಷ್ಯರನ್ನ ಮೆಚ್ಚೋದಕ್ಕೋಸ್ಕರ ಎಂದು ಕೂಡ ಬೋಧನೆ ಮಾಡಿಲ್ಲ. I don't care whether people like my preaching or not. ಜನರು ನನ್ನ ಬೋಧನೆ ಮೆಚ್ಚುತ್ತಾರೋ ಇಲ್ವೋ ಅದ್ರ ಬಗ್ಗೆ ಚಿಂತೆ ಕೂಡ ನನಗಿಲ್ಲ. Whether you listen, whether you bless me, I don't care. ನೀವು ಕೇಳಿಸ್ಕೊಳ್ತೀರೋ, ನನ್ನ ಆಶೀರ್ವಾದ ಮಾಡ್ತೀರೋ, ನನ್ನ ಬಗ್ಗೆ ಚಿಂತೆ ಇಲ್ಲ. I walk in boldness. ನಾನು ಧೈರ್ಯದಲ್ಲಿ ನಡೀತೇನೆ. My needs are met from heaven. ನನ್ನ ಒಂದು ಅಗತ್ಯಗಳ ದೇವರು ಕೊಡ್ತಾ ಇರೋದು. I am protected by the angels of God. ನಾನು ದೇವ ದೂತರಿಂದ ಸಂರಕ್ಷಿಸಲ್ಪಟ್ಟಿದ್ದೇನೆ. I don't look up to men. I look up to God. ನಾನು ಮನುಷ್ಯರ ಮುಂದೆ ಕೈ ಚಾಚೋಲ್ಲ, ನಾನು ದೇವರನ್ನು ನೋಡ್ತೇನೆ. Hallelujah. Hallelujah. You need to walk into that godly arrogance. ಆ ಒಂದು ದೈವಿಕ ಧೈರ್ಯದಲ್ಲಿ ನಡಿಬೇಕು. And I just want to finish one story. ಒಂದು ಕಥೆ ಹೇಳಿ ಮುಗಿಸ್ತೇನೆ. 2 minutes, Pastor. A military officer, ಒಂದು ಮಿಲಿಟರಿ ಆಫೀಸರ್, was standing outside the White House. ವೈಟ್ ಹೌಸ್ ಆಚೆ ನಿಂತಿದ್ದ. And staring at the White House. ಆ ವೈಟ್ ಹೌಸ್ ನ ದೃಷ್ಟಿ ನೋಡ್ತಾ ಇದ್ದ. He went and told the security, ಆ ಸೆಕ್ಯೂರಿಟಿ ನೋಡಿ ಹೇಳ್ತಾನೆ, I want to see the president. ನಾನು ಹೋಗಿ ಪ್ರೆಸಿಡೆಂಟ್ ನ ಕಾಣಬೇಕು. He said, no. ಅವ್ರು ಹೇಳಿದ್ರು, ಇಲ್ಲ. Do you have an appointment? ಅಪಾಯಿಂಟ್ಮೆಂಟ್ ಇದೆಯಾ? He said, no. ಇಲ್ಲ. Then go. You can't. ಇಲ್ಲ, ಆಚೆ ಹೋಗು. He can't. ಹೋಗು, ಆಚೆ ಹೋಗು. So he's standing outside the White House. ವೈಟ್ ಹೌಸ್ ಆಚೆ ನಿಂತಿದ್ದಾನೆ. Looking at the White House for hours and hours. ವೈಟ್ ಹೌಸ್ ನ ನೋಡ್ತಾನೆ ಗಂಟೆಗಳ ಕಾಲ. He could not even enter into that outer gate. ಯಾವುದು ಆಚೆರ ಗೇಟ್ ನ ಕೂಡ ದಾಟಕ್ಕಾಗಿಲ್ಲ. A little boy came. ಒಂದು ಚಿಕ್ಕ ಹುಡುಗ ಬರ್ತಾನೆ. Hi. ಹಾಯ್ ಅಂತಾನೆ. He said, hi. He said, what are you standing outside? ನೀನು ಆಚೆ ನಿಂತ್ಕೊಂಡು ಏನು ಮಾಡ್ತಾ ಇದೀಯಾ? I want to see the president of the United States. ನಾನು ಯುನೈಟೆಡ್ ಸ್ಟೇಟ್ಸ್ ಪ್ರೆಸಿಡೆಂಟ್ ಅನ್ನು ನೋಡ್ಬೇಕು. Oh, really? ಹೌದಾ? Come. ಬಾ. He took his hand. ಅದ ಕೈ ಹಿಡ್ಕೊಳ್ತಾನೆ. He took this elderly military man. ಈ ಒಂದು ಮಿಲಿಟರಿ ಮ್ಯಾನ್ ಹಿಡ್ಕೊಂಡು ಹೋಗ್ತಾ This guy ಇದ್ದಾನೆ. is so big.
ಬಹಳ This ದೊಡ್ಡವನು, fellow is too small. ತುಂಬಾ He ಚಿಕ್ಕವನು. took him and he started walking. ಅದ ಕೈ ಹಿಡ್ಕೊಂಡು ಹೋಗ್ತಾ ಇದ್ದಾನೆ. Nobody stopped him. ಯಾರು ಕೂಡ ಅದನ್ನ ತಡೆಯಲಿಲ್ಲ. The police officer outside let him inside. ಪೊಲೀಸ್ ಆಫೀಸರ್ ತಲೆ ಬಾಗಿ ಮುಂದೆ ಕಳಿಸ್ತಾ ಇದ್ದಾರೆ. The security man in the door let him inside. ಸೆಕ್ಯೂರಿಟಿ ಎಲ್ಲ ಆಫೀಸರ್ಗಳು ಮುಂದೆ ಕಳಿಸ್ತಾ ಇದ್ದಾರೆ. The people in the house, the security, all the military guys let him inside. ಎಲ್ಲ ಮಿಲಿಟರಿ ಆಫೀಸರ್ ಎಲ್ಲ ಕೂಡ ಅದನ್ನ ಒಳಗೆ ಕಳಿಸ್ತಾ ಇದ್ದಾರೆ. He was shocked. ಅದಕ್ಕೆ ಶಾಕ್ ಆಯ್ತು. Just now nobody respected me. ಇಲ್ಲಿವರೆಗೆ ಯಾರು Nobody didn't even let me inside that gate. ಗೇಟ್ ಒಳಗೆ ಕೂಡ ಬಿಡಲಿಲ್ಲ. Now everybody is just saluting me and I'm walking into the house. ಎಲ್ಲರಿಗೆ ಸಲ್ಯೂಟ್ ಮಾಡ್ತಾ ಇದ್ದಾರೆ, ಒಳಗೆ ಹೋಗ್ತಾ ಇದ್ದಾನೆ. The little boy took him to the White House. ಆ ಚಿಕ್ಕ ಹುಡುಗ ವೈಟ್ ಹೌಸ್ ಕರ್ಕೊಂಡು ಹೋಗ್ತಾನೆ. To the president's office. ಅದು ಪ್ರೆಸಿಡೆಂಟ್ಸ್ ಆಫೀಸ್ ಅದು. And he said, ಹೇಳ್ತಾನೆ, someone wants to speak to you. ಯಾರನ್ನೊಟ್ಟಿಗೆ ಮಾತಾಡಬೇಕು. He went to the office and said, ಆಫೀಸ್ಗೆ ಹೋಗಿ ಹೇಳ್ತಾನೆ, Daddy, ಅಪ್ಪ ಅಂತಾನೆ, somebody wants to speak to you. ಯಾರೊಟ್ಟಿಗೆ ಮಾತಾಡಬೇಕು. Daddy, ಅಪ್ಪ, somebody wants to speak to you. ಯಾರೊಟ್ಟಿಗೆ ಮಾತಾಡಬೇಕು. Only then the military man knew ಆಗ ಮಿಲಿಟರಿ ವ್ಯಕ್ತಿ ಅರ್ಥ ಆಯ್ತು, that I could enter into the office of the president ಆ ಪ್ರೆಸಿಡೆಂಟ್ ಆಫೀಸ್ಗೆ ಕರೆಯಕ್ಕೆ ಸಾಧ್ಯವಾಗಿದ್ದ because ಕಾರಣ the son of the president was taking me inside. ಯಾಕಂದ್ರೆ ಆ ಪ್ರೆಸಿಡೆಂಟ್ ಮಗ ಬಂದು ಒಳಗೆ ಕರ್ಕೊಂಡು ಹೋದ. You have Jesus. ನಿಮ್ಮಲ್ಲಿ ಯೇಸು ಇದ್ದಾನೆ. He takes you by the hand. ಆತನ ಕೈ ಹಿಡ್ಕೊಳ್ತಾನೆ. Takes you to the throne of the Father. ದೇವರ ಸಿಂಹಾಸನದ ಬಳಿಗೆ ಕರ್ಕೊಂಡು ಹೋಗ್ತಾನೆ. Says, Father, ಅಪ್ಪ, just like you see me, ನೀನನ್ನ ನೋಡಿದ ಹಾಗೆ you see them. ಅವರನ್ನು ನೋಡು. Just like you fight for me, ನನಗೋಸ್ಕರ ಯುದ್ಧ ಮಾಡುವ you ಹಾಗೆ fight for them. ಅವರಿಗೋಸ್ಕರ ಯುದ್ಧ ಮಾಡು. Just like you love me, ನನ್ನನ್ನು ಪ್ರೀತಿಸುವ ಹಾಗೆ you love them. ನೀನು ಅವರನ್ನು That is ಪ್ರೀತಿಸು. what Paul says. ಪೌಲನು ಅದನ್ನೇ We ಹೇಳ್ತಾನೆ. go through the throne of grace, ನಾವು ದೇವರ ಸಿಂಹಾಸನದ ಬಳಿಗೆ not ಹೋಗ್ತಿದ್ದೇವೆ. fearfully, ಭಯಪಟ್ಟವರಲ್ಲ, with confidently, ಧೈರ್ಯದಿಂದ, with boldness, ಆತ್ಮವಿಶ್ವಾಸದಿಂದ, that we can call him Abba Father. ಅದನ್ನ ಅಪ್ಪ ತಂದೆ ಅಂತ ಕರೆಯಬಹುದು. Amen. ಆಮೆನ್. You have the son holding you and say, ನಿಮಗೆ ಎಲ್ಲರೂ ಕೂಡ ದೇವರ ಮಗ ಇದ್ದಾರೆ, ನಿಮ್ಮ ಕೈ ಹಿಡ್ಕೊಳ್ತಾ you ಇದ್ದಾನೆ. can't go into the holy place by yourself. ಆ ಪರಿಶುದ್ಧವಾದ ಸ್ಥಳಕ್ಕೆ ನಿಮ್ಮಚ್ಚಿಗೆ ನೀವು ಹೋಗಿ ಆಗೋದಿಲ್ಲ. I'm going to take you. ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. Let's walk together. ನಾವು ಒಟ್ಟಿಗೆ ನಡೆಯೋಣ. Let's walk together. ನಾವು ಒಟ್ಟಿಗೆ ನಡೆಯೋಣ. The same people who said you can't enter, ಅದೇ ಜನರು ನೀವು ಒಳಗೆ ಹೋಗಕ್ಕೆ ಆಗಲ್ಲ ಅಂತ ಹೇಳಿದವರು now they are saluting. ಈಗ ಸಲ್ಯೂಟ್ ಮಾಡ್ತಿದ್ದಾರೆ. You go all alone, ನೀವು ಒಬ್ಬರೇ ಹೋದ್ರೆ the angels will kick you. ದೇವದೂತರು ನಿಮ್ಮನ್ನ ಒದಿತಾರೆ. You go with Jesus, ಯೇಸುನೊಟ್ಟಿಗೆ ಹೋದ್ರೆ the angels will salute you. ದೇವದೂತರು ನಿಮಗೆ ಸಲ್ಯೂಟ್ ಮಾಡ್ತಾರೆ. That is your value. ಅದೇ ನಿಮ್ಮ ಅಮೂಲ್ಯ, That is your identity. ಅದೇ ನಿಮ್ಮ ಗುರುತಿಸುವಿಕೆ. Let's look up to the Lord in prayer. ನಾವು ಪ್ರಾರ್ಥಿಸೋಣ ಎಲ್ಲರೂ ಕೂಡ. Come on, let's look up to the Lord in prayer. ಎಲ್ಲರೂ ಕೂಡ ಪ್ರಾರ್ಥಿಸೋಣ. Come on, let's all just stand up to our feet. ಎಲ್ಲರೂ ಕೂಡ ನಿಂತ್ಕೊಳ್ಳೋಣ. I want you to lift up your hands. ಎಲ್ಲರೂ ಕೂಡ ಕೈಗಳನ್ನು ಮೇಲಕ್ಕೆತ್ತಿ. What a privilege. ಎಂತ ಭಾಗ್ಯ. What a privilege. ಎಂತ ಭಾಗ್ಯ. What a privilege. ಎಂತ ಭಾಗ್ಯ. Today healing is your birthright. ಇವತ್ತು ಸ್ವಸ್ಥತೆ ನಿಮ್ಮ Deliverance is your birthright. ಬಿಡುಗಡೆ ನಿಮ್ಮ ಹಕ್ಕು. Prosperity is your birthright. ಆಶೀರ್ವಾದ ನಿಮ್ಮ ಹಕ್ಕು. It's your birthright. ಇದು ನಿಮ್ಮ ಹಕ್ಕು. You don't beg for healing. ನೀವು ಸ್ವಸ್ಥತೆಗೋಸ್ಕರ You ಬೇಡಬಾರದು. receive the healing by faith. ನೀವು ಸ್ವಸ್ಥತೆಯನ್ನು ನಂಬಿಕೆಯಿಂದ ಪಡ್ಕೊಳ್ತೀರಾ. You don't have to beg for prosperity. ನೀವು ಆಶೀರ್ವಾದಕ್ಕೋಸ್ಕರ ಬೇಡಬೇಕಾಗಿಲ್ಲ. Oh, the devil is not scared of your anointing. ಸೈತಾನನಿಗೆ ನಿಮ್ಮ ಅಭಿಷೇಕದ ಕಂಡ್ರೆ ಭಯ ಇಲ್ಲ. He's scared of your identity. ನಿಮ್ಮ ಗುರುತಿಸುವಿಕೆ ಅಂದ್ರೆ ಭಯ. Oh, hallelujah. Hallelujah. Come on. All of you, I want you to pray for 1 minute. ಎಲ್ಲರೂ ಕೂಡ 1 ನಿಮಿಷ ಪ್ರಾರ್ಥಿಸಿರಿ. ಎಲ್ಲರೂ ಕೂಡ. எங்கோ நான் வாழ்ந்தேன், அறியாமல் அலைந்தேன், என் நேசர் தேடி வந்தீர். எங்கோ நான் வாழ்ந்தேன், அறியாமல் அலைந்தேன், என் நேசர் தேடி வந்தீர். If you know in Kannada, sing it with, come on. நெஞ்சார அனைத்து முத்தங்கள் கொடுத்து நீழலாய் மாறிவிட்டீர். என்னை நெஞ்சார அனைத்து முத்தங்கள் கொடுத்து நீழலாய் மாறிவிட்டீர். எங்கள் அப்பா பிதாவே, அன்பான தேவா, அருமை ஆவியானவரே, ஆவியானவர். Father, help us to walk in revelation, ಅಪ್ಪ ನಿನ್ನ ಪ್ರಕಟಣೆಯಲ್ಲಿ ನಡೆಯುವಂತೆ ಸಹಾಯ ಮಾಡು. in divine identity. ಒಂದು ದೈವಿಕವಾದ ಗುರುತಿಸುವಿಕೆ. Break every fear. ಎಲ್ಲ ಭಯಗಳನ್ನು ಮುರಿದು ಹಾಕು. Help us to walk in boldness. ಧೈರ್ಯದಲ್ಲಿ ನಡೆಯುವಂತೆ ಸಹಾಯ ಮಾಡು. Thank you for the access to the glory of God. ದೇವರೇ ನಿನ್ನ ಮಹಿಮೆಗೆ ನಮಗೆ ಕೊಟ್ಟ Through the blood of Jesus. ಯೇಸುವಿನ ರಕ್ತದ In ಮೂಲಕ. Jesus' name I pray. ಯೇಸುವಿನ ಪ್ರಾರ್ಥನೆ ತಂದೆ.